ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಯಾರು ಸಿಗಲ್ಲ. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ. 10x10 ರೂಮಲ್ಲಿ ಗಣಿ ಇದ್ದಿದ್ದು. ನಾವೆಲ್ಲ ಒಟ್ಟಿಗೆ ಆ ರೂಮಲ್ಲಿ ತಿಂಗಳಾನ್ಗಟ್ಲೆ ಕಾಳ ಕಳೆದ್ರು ದಿನಗಳಿದೆ. ಗಣೇಶನ ಊಟ ಸರ್, ನಿಮ್ಮ ಮುಖದಲ್ಲಿ ನಂಗೆ ರಾಜಕಳೆ ಕಾಣಿಸ್ತಾ ಇದೆ, ಗಜಕೇಸರಿ ಯೋಗ ಇದೆ, ಕಟ್ ಮಾಡಿದ್ರೆ ಆಕ್ಚುಲಿ ನಿಜವಾಗ್ಲೂ ಇನ್ 4 years ಸೂಪರ್ ಸ್ಟಾರ್. ಮುಂಗಾರು ಮಳೆ. ಒಂದು ಸಾರಿ ಕಣ್ಮುಂದೆ ಬಾರೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಅಂದ್ರೆ ನಮ್ಮೂರು ಬೆಂಗಳೂರನ್ನೇ, ಅಮ್ಮ ಅವ್ರ ಊರು ಶಿವಮೊಗ್ಗ. ನಾ ಹೇಳ್ದಂಗೆ ನಮ್ಮ ಮಾವ ನಾಡಿಗರು, ಸುಮತಿಯಿಂದ ನಾಡಿಗರು ಕವಿಗಳು. ಸೊ ನಮ್ಮದು ಶಿವಮೊಗ್ಗ ಅಮ್ಮನೂರು. ಬಟ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರನ್ನೇ. ಇನಿಷಿಯಲ್ ನನ್ನ ಸ್ಕೂಲಿಂಗಲ್ಲಿ ಆಗಿದ್ದು ಶ್ರೀನಗರ ಹನುಮಾನ್ ನಗರದಲ್ಲಿ, ಅಲ್ಲಿದ್ವಿ ನಾವು, ಸೌತ್ ಆಫ್ ಬ್ಯಾಂಗ್ಳೂರಲ್ಲಿದ್ವಿ. ಸೊ ನಾನು ಓದಿದ್ದು ಪ್ರೈಮರಿ ಸ್ಕೂಲು ವಾಸ್ ವಿದ್ಯಾನಿಕೇತನ್. ಅದಾದಮೇಲೆ ಬೆಂಗಳೂರು ಹೈಸ್ಕೂಲಿಗೆ ಬಂದೆ, BHS ಹೈಸ್ಕೂಲು. ಇನ್ಫ್ಯಾಕ್ಟ್ ನನ್ನ ಲೈಫ್ ಟರ್ನ್ ಆಗಿದ್ದೇನೆ ಬೆಂಗಳೂರು ಹೈಸ್ಕೂಲ್ಗೆ ಬಂದಮೇಲೆ. ನಾನು CBSE ಇದ್ದೆ, ಅಲ್ಲಿಂದ ಸ್ಟೇಟ್ ಸಿಲೆಬಸ್ಗೆ ಬಂದೆ. ಆ ಓದಿನ ಪ್ರೆಷರ್ ಒಂಚೂರು ಕಡಿಮೆ ಆದಾಗ ಕಲ್ಚರ್ ಫೋಕಸ್ ಮಾಡೋಕ್ಕಾಯ್ತು ನನಗೆ. ಆ್ಯಂಡ್ ಸ್ಕೂಲಲ್ಲಿ ತುಂಬ ಎಂಕರೇಜ್ ಮಾಡಿದ್ರು ನನಗೆ. ನಮ್ಮ BHS ಅಲ್ಲಿ ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಇರೋಬ್ರು ಎಲ್ಲ ಕಾಂಪಿಟೇಷನ್ಸ್ಗೂ ನಾನು ಕಳಿಸ್ತಿದ್ರು. ಬಿಕಾಸ್ ಲಕ್ಕಿಲಿ ಕೆಲವ್ರಲ್ಲಿ ಐ ಆಮ್ ಬ್ಲೆಸ್ಡ್. ನೀವು ಹೇಳ್ದಂಗೆ ಏನೋ ದೇವರು ಕೆಲವರು 1 ಟ್ಯಾಲೆಂಟ್ ಕೊಡ್ತಾನೆ, ದೇವ್ರು ನನಗೆ 10 ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಐ ಆಮ್ ಬ್ಲೆಸ್ಡ್ ಅಷ್ಟೇ. ಬಿಕಾಸ್ ಸ್ಕೂಲಿದ್ದಲ್ಲೇ ನಾನು ಹಾಡ್ತಾ ಇದ್ದೆ, ಸಿಂಗಿಂಗಲ್ಲಿ ಐ ವಾಸ್ ದೇರ್, ಡಿಬೇಟಲ್ಲಿ ಐ ವಾಸ್ ದೇರ್, ಮೋನೋ ಆ್ಯಕ್ಟಿಂಗಲ್ಲಿ ಐ ವಾಸ್ ದೇರ್. ನಾಟಕದಲ್ಲಿ ಐ ಯೂಸ್ ಟು ಬಿ ದ ನಂಬರ್ 1 ಆ್ಯಕ್ಟಿಂಗ್ ಬಂದಾಗ. MV ಸುಬ್ಬಣ್ಣ ಅಂತ ನಾಟಕ ದ್ರೋಣ ಅಂತ ಕರೀತಾರೆ ಅವ್ರನ್ನ. ಅವ್ರು ನನ್ನ ನಾಟಕ ಟೀಚರು BHS ಅಲ್ಲಿ ಬೆಂಗಳೂರು ಹೈಸ್ಕೂಲಲ್ಲಿ. ಅಂದರೆ ಟೀಚರ್ ಅವರು? ಹೌದು, ನನ್ನ ಟೀಚರ್, ನಾಟಕದ ಟೀಚರ್ MV ಸುಬ್ಬಣ್ಣ ಅವರು. MVS ಅಂತ ಅವರು ತುಂಬ ಹೆಸರು ಮಾಡಿದರು ಥಿಯೇಟರ್ನಲ್ಲಿ. ಸೊ ಅವರು ನನ್ನ ನಾಟಕ ಟೀಚರು. ARD ಅಂತ ಅರಳಿಕಟ್ಟೆ ದತ್ತಾತ್ರೇಯ ಅಂತ ತೊಗಲು ಬೊಂಬೆಲಿ ತುಂಬ ದೊಡ್ಡ ಹೆಸರು. ನಾಥ, ದೇವೇಂದ್ರನೆಂಬ ಗೌರವ ಇಲ್ಲದೆ ಆ ಮಾನವನು ಎಷ್ಟೊಂದು ಕೊಬ್ಬಿದ್ದಾನೆ. ದತ್ತಾತ್ರೇಯ ಅವರು ನನ್ನ ಟೀಚರ್. ಅವರು ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. DS ಬಸವರಾಜ್ ಅಂತ, TNG ಅಂತ ಮೇಡಮು. ಸೊ BHS ಅಲ್ಲಿ ತುಂಬ ನನಗೆ ಕಲ್ಚರ್ಸ್ಗೆ ನನಗೆ ಎನ್ಕರೇಜ್ಮೆಂಟ್ ಸಿಕ್ತು. ನನಗೂ ಒಂದು ಕಾನ್ಫಿಡೆನ್ಸ್, ಸ್ಟೇಜ್ ಕಾನ್ಫಿಡೆನ್ಸ್ ಕೊಟ್ಟಿದ್ದು ನನಗೆ ಇನಿಷಿಯಲ್ ಸ್ಕೂಲಿಂಗ್ ಆ ಕಲ್ಚರಲ್ ಆಕ್ಟಿವಿಟೀಸ್. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಜಯರಾಮ್ ಅಸೋಸಿಯೇಟ್ಸ್ ಅಂತ ಅಲ್ಲಿ ಕೆಲಸ ಮಾಡ್ತಿದ್ರು, ಲಾ ಫರ್ಮ್. ಹೌದು. ನೋಡಿ, ನಿಮ್ಮ ಮನೇಲಿ ಕಲೆ ಸ್ವಲ್ಪ ಇರಲಿಲ್ಲ, ಅಂದ್ರೆ ಆರ್ಟ್ ಫೀಲ್ಡ್ನಲ್ಲಿ ಬಹಳ ಕಡಿಮೆ ಇದೆ, ಯಾರೂ ಇಲ್ಲ. ಹೌದು. ಹೇಗೆ ಬಂತು ನೀವು? ಅದು ಏನಾಯ್ತಂದ್ರೆ ಪರಮ್, ಅದು ಐ ಡೋಂಟ್ ನೋ, ಒಂದು ನನಗೆ ಆ ಸ್ಪಾರ್ಕ್ ಹೆಂಗೆ ಬಂತು ಅಂತ ಐ ಡೋಂಟ್ ನೋ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೇ ಸ್ಟೇಜ್ ಫಿಯರ್ ಇಲ್ಲ ನನಗೆ. ನೀವು ಎಲ್ಲಿ ನಿಲ್ಸಿದ್ರು ಭಾಳ ಕಾನ್ಫಿಡೆಂಟಾಗಿ ಮಾತಾಡಬಲ್ಲೆ. ಇನ್ಫ್ಯಾಕ್ಟ್ ನನ್ನಲ್ಲಿ ಇದ್ದಿದ್ದು ಈ ಒಂದು ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ನೋಡಿ ನಮ್ಮ ಅಪ್ಪ ಅಮ್ಮ ಬಿಂಬಾಗೆ ಹಾಕ್ತಾರೆ. ನನ್ನ ಹನುಮಂತ ನಗರದಲ್ಲಿ ಬಿಂಬ ಅಂತ ಎಸ್ ಮೂರ್ತಿ ಅವ್ರು ನಡೆಸೋ ಒಂದು ಸಮ್ಮರ್ ಕ್ಯಾಂಪು. ಅಲ್ಲಿಗೆ ಆ್ಯಕ್ಟಿಂಗ್ ಸ್ಕೂಲ್ ಅನ್ನೋಕ್ಕಿಂತ ಸಮ್ಮರ್ ಕ್ಯಾಂಪ್ ಅದು. ಅಲ್ಲಿ ಎಲ್ಲವೂ ಹೇಳ್ಕೊಡ್ತಾರೆ, ಆ್ಯಕ್ಟಿಂಗು, ಮಾಸ್ಕ್ ಮೇಕಿಂಗು, ಸಿಂಗಿಂಗು ಎಲ್ಲನೂ ಹೇಳ್ಕೊಡುವಂಥ ಒಂದು ಸಮ್ಮರ್ ಕ್ಯಾಂಪು. ಅದರಲ್ಲಿ ವಿನಾಯಕ್ ಜೋಶಿ, RJ ಹರ್ಷ ಶಿವರಾಮು, ದೇವಿಕಾ, ಆ್ಯಂಕರ್ ದೇವಿಕಾ, ಇವರೆಲ್ಲ ನನ್ನ ಬ್ಯಾಚ್ಮೇಟ್ಸು. ಆವಾಗ ನಾವುಗಳೆಲ್ಲ ಅಲ್ಲಿಂದನೇ ನಮ್ಮ ಗರಡಿ, ಇನಿಷಿಯಲ್ ಗರಡಿ ಅಲ್ಲಿಂದ ನಾವು ಪಳಗಿದ್ದು. ಬಿಂಬ ಎಸ್ ಮೂರ್ತಿ ಅವ್ರ ಬಿಂಬ. ಅದು ಸಮ್ಮರ್ ಕ್ಯಾಂಪ್ ನಡೆಯುತ್ತೆ. ಅದು ಮಜಾ ಅಂದರೆ ಅಲ್ಲಿ ಏನಾಯಿತು, ಸ್ವಲ್ಪ ಇವನೇನೋ ಹುಡುಗ ಟ್ಯಾಲೆಂಟೆಡ್ ಇದ್ದಾನೆ ಅಂತ ಹೇಳಿ ನಾಟಕಗಳಿಗೆ ಕಂಟಿನ್ಯೂಸ್ ಆಗಿ ನನ್ನ ಇದು ಮಾಡೋಕ್ಕೆ ಶುರು ಮಾಡಿದ್ರು. ಬೀದಿ ನಾಟಕ ಮಾಡ್ತಿದ್ವಿ. ಬಿಂಬದ್ದೇ ಬೀದಿ ನಾಟಕ ಮಾಡ್ತೀವಿ. ಎಸ್ ಮೂರ್ತಿ ಅವ್ರು ತುಂಬ ಫೇಮಸ್ ಬೀದಿ ನಾಟಕಗಳು ಮಾಡ್ಸೋದ್ರಲ್ಲಿ. ಸೊ ಬೀದಿ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಬೀದಿ ನಾಟಕದಲ್ಲಿ ನನಗೆ 4 ಲೈನ್ ಕೊಟ್ಟಿದ್ದರು ಎಸ್ ಮೂರ್ತಿಗಳು. 4 ಲೈನ್ ಇದ್ದಿದ್ದು ಚೈಲ್ಡ್ ಲೇಬರ್ ಬಗ್ಗೆ ಇದ್ದಿದ್ದಂಥ ಒಂದು ನಾಟಕ. ಶಿವಕಾಶಿಯಲ್ಲಿ ಪಟಾಕಿ ಮಾಡ್ತಾರೆ ಹುಡುಗರು, ಚೈಲ್ಡ್ ಲೇಬರ್ ನಿಲ್ಲಿಸ್ಬೇಕು ಅಂತ ನಾವು ಬೀದಿನಲ್ಲಿ ಮಾಡುವಂಥ ನಾಟಕ, ಅವೇರ್ನೆಸ್ ಮೂಡಿಸುವಂಥ ನಾಟಕ. 4 ಲೈನ್ ಇದ್ದಿದ್ದು ನನಗೆ ಹೇಳೋದಕ್ಕೆ. ನಾನು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ 4 ಪೇಜ್ ಮಾತಾಡಿದ್ದೀನಿ ಇದ್ರ ಬಗ್ಗೆ, ನಾನೇ ಚೈಲ್ಡ್ ಲೇಬರ್ ಬಗ್ಗೆ. ಎಸ್ ಮೂರ್ತಿಗಳೇ ಗಾಬರಿ ಆಗ್ಬಿಟ್ಟು ಕೊನೆಗೆ ನಾಟಕದಲ್ಲಿ ನನ್ನ ಬಾಯಿ ಮುಚ್ಚಿ ಕರ್ಕೊಂಬರ್ಬೇಕಾಯ್ತು. ಜನ ಅದನ್ನು ಪಾಠ ನಾಟಕ ಅನ್ಕೊಂಡ್ಬಿಟ್ರು. ಅಷ್ಟು ಸ್ಪಾಂಟೇನಿಯಸ್ ಪಟ 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 ಅಂತ ಮಾತಾಡೋದು ನೋಡಿ ಮೂರ್ತಿಗಳೇ ಆಶ್ಚರ್ಯಪಟ್ಟಿದೆ. ಯಾರು ಚಿನ್ಕುರುಳಿ ಇವನು, ನಾನು ಕೊಟ್ಟಿದ್ದು 4 ಲೈನ್, ಇವನು 4 ಪೇಜ್ ಮಾತಾಡಿದ್ದಾನಲ್ಲ ಸ್ಪಾಂಟೇನಿಯಸ್ ಆಗಿ ಅಂತ ಹೇಳಿ. ಅಲ್ಲಿಂದ ಇಮಿಡಿಯೇಟ್ ಪ್ರಮೋಷನ್ ನನಗೆ. ಚಿಕ್ಕವ್ರ ಜೊತೆ ನಾಟಕ ಮಾಡ್ತಿದ್ದವನು ಅಭಿನಯ ತರಂಗ ಅಂತ, ಅಲ್ಲಿ ದೊಡ್ಡವರು ಟ್ರೈನಿಂಗ್ ನಡೆಯುತ್ತೆ, ಟ್ರೈನಿಂಗ್ ನಡೆಯುತ್ತೆ, ಆ್ಯಕ್ಟಿಂಗ್ ಕ್ಲಾಸಸ್. ಅಲ್ಲಿ ಅವ್ರಗಳ ಜೊತೆ ನಾನು ನಾಟಕ ಮಾಡೋಕ್ಕೆ ಶುರು ಮಾಡಿದ್ರು. ಸುರೇಶ್ ಅಂಗಳ್ಳಿ, ಆಮೇಲೆ ನಮ್ಮ ಬಾದ್ರದಿನಿ, ಅಶೋಕ್ ಬಾದ್ರದಿನಿ ಅವರು. ಹೆಂಡತಿಯರ ಲಗಾಮು ಗಂಡಂದ್ರೆ ಕೈಯಲ್ಲಿರ್ಬೇಕು ಕಣ್ರಯ್ಯ. ನೋಡ್ತಾ ಇರಿ ನಿಮ್ಗೆಲ್ಲ ಅವಳು ಹ್ಯಾಕ್ ಕಾಫಿ ತರ್ತಾಳೆ ಅಂತ. NSD ಟೀಚರ್ಗಳವರೆಲ್ಲ ಅವ್ರಗಳ ಹತ್ರ ನಾಟಕ ಮಾಡೋಂಗಾಯ್ತು ನನಗೆ ಸಣ್ಣ ವಯಸ್ಸಿಗೆ. ಸೊ ಅಲ್ಲಿಂದ ಒಂದು ಇನಿಷಿಯಲ್ ಪ್ಲಾಟ್ಫಾರ್ಮು. ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ಚಿಕ್ಕವನಿಂದನೇ. ಇರೋಬ್ಬರ ಎಲ್ಲ ಆಕ್ಟರ್ಗಳು ಮಿಮಿಕ್ರಿ ಮಾಡ್ತಾ ಇದ್ದೆ. ಸೊ ಮೂರ್ತಿಗಳು ಖುಷಿ, ಎಸ್ ಮೂರ್ತಿಗೆ ಅವ್ರು ಬಂದವರಲ್ಲಿ ಮುಂದೆ ಎಲ್ಲನೂ ಅವಾಗ್ಲೇ ದ್ವಾರಕೀಶ್ ಅವರು, ಹಂಸಲೇಖ ಅವ್ರ ಮುಂದೆ ಎಲ್ಲ ಬಂದಾಗೆಲ್ಲ ಮಿಮಿಕ್ರಿ ಮಾಡೋ ಅಂತ ಮಾಡಿಸಿ ಅವ್ರ ಹತ್ರನೂ ಚಿಕ್ಕ ವಯಸ್ಸೆಲ್ಲ ಸಹಿ ಹಂಚ್ಕೊಂಡಿದ್ದೆ ಅಂತ ದೊಡ್ಡವ್ರ ಹತ್ರ. ಇದು ಒಂದು ಸಣ್ಣ ಏನಾದ್ರು ಸ್ಯಾಂಪಲ್ ಈಗ ಕಾಣುತ್ತಾ? ಏನಪ್ಪ ನೀನು ಅಲ್ಲಕ್ಕೆ ಏನು ಹೇಳಕ್ಕಾಗಲ್ಲ. ಅಯ್ಯೋ, ಮುಖ್ಯಮಂತ್ರಿ
ಅಲ್ಲ ಶಿವೆ, ಇದಕ್ಕಿದಂಗೆ ಹೇಳು ಅಂದರೆ ಏನಪ್ಪ ಹೇಳೋದು, ಹೇಳಕ್ಕೆ ಗೊತ್ತಾಗಲ್ವೇ ಶಿವೆ. ಐ ಪರ್ಫಾರ್ಮ್ ಅರೌಂಡ್ 44 to 45 ವಾಯ್ಸಸ್. ಹಿಂದಿಯಿಂದ ಹಿಡಿದು ವಾಜಪೇಯಿ ಅವರಿಂದ ಹಿಡಿದು ಸಚಿನ್ ತೆಂಡೂಲ್ಕರ್, ಸೋನಿಯಾ ಗಾಂಧಿ, ಆಮೇಲೆ ಹಿಂದಿ ಆಕ್ಟರ್ಸ್ಗಳು ಧರ್ಮೇಂದ್ರ, ದೇವಾನಂದ್, ಶಾರುಖ್ ಖಾನ್ ಎಲ್ಲರ ವಾಯ್ಸಸ್ಸು ಐ ಪರ್ಫಾರ್ಮ್. ಅದ್ರ ಬಗ್ಗೆ ಆಮೇಲೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇನಿಷಿಯಲ್ ಕಮಿಂಗ್ ಬ್ಯಾಕ್ ಟು ಮೈ ಥಿಯೇಟರ್ ಡೇಸ್, ಅಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದೆ ತುಂಬ. ಸೊ ಹಾಗಾಗಿ ಅಲ್ಲಿ ತುಂಬ ಒಂದು ಲೈಮ್ ಲೈಟ್ ಸಿಕ್ತು ನನಗೆ. ಇರೋ ಬರೋ ಎಲ್ಲ ಶೋಗಳಲ್ಲೂ ಐ ಯೂಸ್ ಟು ಬಿ ದ ಥರ ಶೋ ಸ್ಟಾಪರ್ ಥರ ಅಲ್ಲಿ ನನ್ನ ಮಿಮಿಕ್ರಿ ಯೂಸ್ ಟು ಬಿ ದ ಹೈಲೈಟಲ್ಲಿ. ಸೊ ಅಲ್ಲಿಂದ ನಂಗೆ ತುಂಬ ಒಂದು ಕಾನ್ಫಿಡೆನ್ಸು ಇದು. ಆಮೇಲೆ ನಾನು ಚಿಕ್ಕವರಿಂದ ನನಗೆ ಆ ಭಯನೇ ಇಲ್ಲ. ನನಗೆ ಸ್ಟೇಜ್ ಅಂದರೆ ನಂಗೆ ಭಯನೇ ಇರ್ತಿರಲಿಲ್ಲ. ಅದನ್ನು ಆಮೇಲೆ ಸ್ಟೇಜ್ ಮೇಲೆ ಹೋದರೆ ನನಗೆ ಏನೋ ಒಂದು ಹುಮ್ಮಸ್ಸು. ಎಲ್ಲರಿಗೂ ಸ್ಟೇಜ್ ಮೇಲೆ ಹೋದ್ರೆ ಭಯ ಆದರೆ ನನಗೆ ಇದ್ದಕ್ಕಿದ್ದಂಗೆ ಒಂದು ಕಿಕ್ ಬಂದ್ಬಿಡುತ್ತೆ ಜನ ನೋಡಿದ ತಕ್ಷಣ. ಆ ಒಂದು ಕಾನ್ಫಿಡೆನ್ಸು ಚಿಕ್ಕವರಿಂದನೂ ಅದೊಂದು ಅದಿತ್ತು. ಸೊ ಸ್ಕೂಲಲ್ಲಿ ನಾಟಕಗಳು ಜೊತೆಗೆ ಬಿಂಬ ನಾಟಕಗಳು ಎಲ್ಲನೂ ಸ್ಕೂಲಿಗೆ ರಜಾ ಹಾಕಿಸಿ ಕಳಿಸಿ ನಮ್ಮ ಅಪ್ಪ ಅಮ್ಮ ನಾಟಕ ಕಳಿಸ್ತಿದ್ರು. ಸೊ ಅದು ಪ್ಯಾರಲಲ್ ಆಗಿ ಅದನ್ನು ಮಾಡ್ತಾ ಇದ್ದೆ. ಬಟ್ ಅಪ್ಪ ಅಮ್ಮ ತುಂಬ ಪರ್ಟಿಕ್ಯುಲರ್ ಆದರು, ಓದನ್ನ ಬಿಡಬೇಡ ಮಗನೇ, ಓದು ಯಾವತ್ತೂ ನಮಗೆ ಏನು ಕೈ ಹಿಡಿದವರು ವಿದ್ಯೆ ಕೈ ಹಿಡಿಯುತ್ತೆ ಅಂತ. ಸೊ ದೇ ಆರ್ ವೆರಿ ಪರ್ಟಿಕ್ಯುಲರ್, ನಾನೊಂದು ಡಿಗ್ರಿ ಅಥವಾ ಮಾಸ್ಟರ್ಸ್ ಮುಗಿಸ್ಲೇಬೇಕು ಅಂತ. ಸೊ ಅದನ್ನು ಓದನ್ನು ಬಿಡಲಿಲ್ಲ. ಸೊ ಸ್ಕೂಲಲ್ಲಿ ಕೂಡ ಐ ವಾಸ್ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಬೆಂಗಳೂರು ಹೈಸ್ಕೂಲಲ್ಲಿ. ಅಲ್ಲಿ ಎಲ್ಲದರಲ್ಲೂ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದೆ ಅಂತೇಳಿ ಅಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಅವಾರ್ಡ್ ಕೊಟ್ಟು. CBSE ಬಿಟ್ಟು ಸ್ಟೇಟ್ ಬಂದ್ರಲ್ಲ ಯಾಕೆ? ಆಸ್ ಎ ಸೆಡ್ CBSE ಪ್ರೆಷರೈಸ್ ಅನಿಸ್ತಿತ್ತು ನನಗೆ. ಕಲ್ಚರಲಿ ನಾನು ತುಂಬ ಇದ್ದಿದ್ದರಿಂದ ನನಗೇನು ಫೋಕಸ್ ಮಾಡೋಕ್ಕಾಗ್ತಿರಲಿಲ್ಲ ಕಲ್ಚರಲಿ. ಸೊ ಓದೋದೇ ತುಂಬ ಇದಾಗ್ಬಿಡ್ತಿತ್ತು. ಆ ಬರ್ಡನ್ ನೋಡಿ ಅಪ್ಪ ಅಮ್ಮ ಸ್ವಲ್ಪ ಒಂಚೂರು ಸ್ಟೇಟ್ಗೆ ಹೋದರೆ ಇವ್ನಿಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಇವ್ನು ಕಲ್ಚರಲ್ಸಲ್ಲೂ ಇವ್ನು ನನ್ನ ಅಪ್ಪ ಅಮ್ಮ ಗೊತ್ತಿತ್ತು ಇವನೇನೋ ಕಲ್ಚರಲಿ ಏನೋ ಒಂದು ಸ್ಟ್ರಾಂಗ್ ಇದ್ದಾನೆ, ಇವ್ನಿಗೊಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಿತ್ತು ಅಪ್ಪ ಅಮ್ಮಗೆ. ಸೊ ಹಂಗಾಗಿ ಅಪ್ಪ ಅಮ್ಮ ಸ್ವಲ್ಪ ಈಸ್ ಔಟ್ ಆಗಲಿ ಅಂತ ಹೇಳಿ ಸ್ಟೇಟ್ಗೆ ಹಾಕಿದ್ರು. ಆ್ಯಂಡ್ ದಟ್ ವಾಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ನನಗೆ. ಸೊ ಅದು ನಿಮ್ಗೆ ಉಪಯೋಗ ಆಯ್ತು? ಅದು ತುಂಬ ಉಪಯೋಗ ಆಯಿತು. ಯಾಕೆಂದರೆ ನನಗೆ ಓದಿನ ಪ್ರೆಷರ್ ಸ್ವಲ್ಪ ಕಡಿಮೆ ಆಯಿತು. ಹೌದು, ಸ್ವಲ್ಪ ಸಮಯ ಸಿಗೋದು. ಹಾಗಾಗಿ ಐ ಕುಡ್ ಬ್ಯಾಲೆನ್ಸ್ ಬೋತ್ ಸ್ಟಡೀಸ್ ಆ್ಯಂಡ್ ಕಲ್ಚರಲ್ಸ್. ಅದನ್ನೂ ಬಿಡದೆ ಇದನ್ನೂ ಬಿಡದೆ ಬ್ಯಾಲೆನ್ಸ್ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಬೆಂಗಳೂರು ಹೈಸ್ಕೂಲಲ್ಲಿ ನಾನು ಅಲ್ಲಿ ಚನ್ನಪ್ಪ ಚೆನ್ನೇಗೌಡ ಅಂತಲೇ ಫೇಮಸ್ ಅಲ್ಲ ನಾನು. ಬಿಕಾಸ್ ಒಂದು ಹಾಡು ಆಡ್ತಾ ಇದ್ದೆ, ಚನ್ನಪ್ಪ ಚೆನ್ನೇಗೌಡ. ಆ ಹಾಡು ಎಲ್ಲಿ ಹಾಡಿದ್ರು ನನಗೆ ಫಸ್ಟ್ ಪ್ರೈಸು. ಎಲ್ಲಾಡಿದ್ರು ಫಸ್ಟ್ ಪ್ರೈಸ್ ಅದು. ಸೊ ನಮ್ಮ ಟೀಚರ್ಸ್ ಇವತ್ತಿಗೂ ಚೆನ್ನಪ್ಪ ಅಂತಲೇ ಕರೆಯೋದು ನನ್ನಲ್ಲಿ. ಆಮೇಲೆ ಅವ್ರಿಗೆ ಅಷ್ಟಿಷ್ಟ. ಇನ್ಫ್ಯಾಕ್ಟ್ ಟೀಚರ್ಸು ಕ್ಲಾಸ್ ಮಧ್ಯ ಬಾಗಿಲು ಹಾಕ್ಬಿಟ್ಟು ಹಾಡ್ಸೋರು ನನಗೆ. ಹಾಡ್ಸೋರು ಇಲ್ಲ ಮಿಮಿಕ್ರಿ ಮಾಡಿಸೋರು. ಬೇರೆ ಟೀಚರ್ ಹೇಳ್ತಾರೆ ಮಿಮಿಕ್ರಿ ಮಾಡ್ತಿಲ್ಲ ಮಾಡು, ಇಲ್ಲ ತುಂಬ ಚೆನ್ನಾಗಿ ಹಾಡ್ತೀವಿ ಹಾಡು ಅಂತ ಕ್ಲಾಸ್ ಮಧ್ಯೆ ಎಲ್ಲ ಮಾಡಿಸೋರು. ಆ್ಯಂಡ್ ನಾನು ಯಾವಾಗಲೂ ಅದೇನೋ ಈ ಮ್ಯಾನಿಫೆಸ್ಟೇಷನ್ ಅಂತಲ್ಲ ಈಗ ಅಂತಾರೆ, ನಮ್ಗೆ ಅದು ಗೊತ್ತಿರಲಿಲ್ಲ ಅವಾಗ ಚಿಕ್ಕವರಿದ್ದಾಗ. ನನಗೆ ಯಾವಾಗಲೂ ಒಂದಿತ್ತು, ಯಾವ್ದಾದ್ರು ಸ್ಟೇಜ್ ಮೇಲೆ ಚೀಫ್ ಗೆಸ್ಟ್ ನೋಡಿದಾಗ ನಾನು ಯಾವಾಗ ಅಲ್ಲಿ ಕೂರೋದು ಅಂತ. ಅದನ್ನು ಚಿಕ್ಕವನಿದ್ದಲ್ಲ ಸ್ಕೂಲಲ್ಲಿದ್ದಾಲೇ. ಆ್ಯಂಡ್ ಕೋಇನ್ಸಿಡೆಂಟ್ಲಿ ನಾನು ಸ್ಕೂಲ್ ಮುಗಿಸಿದ ಒಂದು 5-6 ವರ್ಷಕ್ಕೇ ನಮ್ಮ ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗೋದೆ. ನಾನು ಬೆಂಗಳೂರು ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗೋದೆ. ನಮ್ಮ ಟೀಚರ್ಸ್ಗಳು ಯಾರ್ಯಾರು ನಮಗೆ ತಲೆ ಮೇಲೆ ಹಿಂಗೆ ಹೊಡೆದಿದ್ರು ಇಲ್ಲ ಬೈದಿದ್ರು ಅವರೇ ಕರೆದು ಹಾರ ಹಾಕಿ ಬೊಕ್ಕೆ ಕೊಟ್ಟು ಒಳಗೆ ವೆಲ್ಕಮ್ ಮಾಡಿ ಚೀಫ್ ಗೆಸ್ಟ್ ಚೇರ್ ಮೇಲೆ ಕೂರಿಸಿದ್ರು. ಸೊ ಅದೊಂದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸು ಅಥವಾ ಮೆಮರಿ ಸ್ಕೂಲಲ್ಲಿ. ಸೊ 10th ತನಕ ಅಲ್ಲಿ ಬೆಂಗಳೂರು ಹೈಸ್ಕೂಲಲ್ಲಿದ್ದೆ. ಸ್ಕೂಲಿಂಗ್ ಮುಗೀತು. ಸ್ಕೂಲಿಂಗ್ ಮುಗಿದ್ಮೇಲೆ ಈ ಕಡೆ ಇಲ್ಲಿ ರಾಜೇನಗರ ನಾವು ಶಿಫ್ಟ್ ಆದ್ವಿ ಮನೆಗೆ. ಸೊ ಶೇಷಾದ್ರಿಪುರಂ ಕಾಲೇಜ್ಗೆ ನಾನು ಜಾಯ್ನ್ ಆದೆ. ಶೇಷಾದ್ರಿಪುರಂ ಕಾಲೇಜಲ್ಲಿ ಅಗೇನ್ ನನ್ನ ಕಲ್ಚರಲ್ಸ್, ನನ್ನ ಸರ್ಟಿಫಿಕೇಟ್ಗಳು ನೋಡೇ ಅವರು ಸೀಟ್ ಕೊಟ್ಟರು. ಕಲ್ಚರಲ್ ಸರ್ಟಿಫಿಕೇಟ್ಸ್ ನೋಡೇನೆ ಇವ್ನು ನಮ್ಮ ಕಾಲೇಜ್ ಒಂದು ಅಸೆಟ್ ಆಗ್ತಾನೆ ಅಂತ ಏನೋ ಒಂದು ನಂಬಿಕೆ ಬಂದು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು. ಸೊ ಅವ್ರ ಕೋಟಾಲೇ ನನಗೆ ಕಲ್ಚರಲ್ ಕೋಟಾಲಿ ನನಗೆ ಸೀಟ್ ಕೊಟ್ಟರು. ಈ ಹುಡುಗ ನಮ್ಮ ಕಾಲೇಜಲ್ಲೇ ಇರಬೇಕು, ಇವನಿಂದ ನಮ್ಮ ಕಾಲೇಜ್ಗೆ ಏನೋ ಒಂದು ಕೀರ್ತಿ ಬರುತ್ತೆ ಅಂತ ಹೇಳಿ ಅವ್ರ ಕೋಟಾಲಿ ನನಗೆ ಸೀಟ್ ಕೊಟ್ಟರು. ಅದನ್ನು ಲಕ್ಕೀಲಿ ಉಳಿಸ್ಕೊಂಡೆ. ಅಗೇನ್ ಕಾಲೇಜಲ್ಲೂ PUಲೂ ಐ ವಾಸ್ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ಡಿಗ್ರಿಲೂ ಐ ವಾಸ್ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ಆಲ್ರೌಂಡರ್ ಅವಾರ್ಡ್ ಬಂತು. ಆ್ಯಂಡ್ ಕಾಲೇಜಲ್ಲೂ ಸುಮಾರು ನಾಟಕಗಳು, ಮಂಟೇಸ್ವಾಮಿ ಕಥಾಪ್ರಸಂಗ ಮಾಡಿದ್ದೆ ನಾಟಕ ಕಾಲೇಜಲ್ಲಿ. ಹೌದು, ಒನ್ ಆಫ್ ದ ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇಡೀ ನಾಟಕ ನಾನು ಪಾದದ ಮೇಲೆ ಹೀಗೆ ನಿಂತ್ಕೋತೀವಲ್ಲ, ಹೀಗೆ ನಿಂತ್ಕೋಬೇಕು. ಸೊ ನಿಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ, ಪಾದ ಹಿಂಗೆ ಇಟ್ಕೋತೀವಿ ನಾವು, ಇದು ಹಿಂಗೆ ನಿಂತ್ಕೋಬೇಕು ಇಡೀ ನಾಟಕ. ಜಂಪ್ ಮಾಡಬೇಕಾದ್ರೂ ಹಾಗೆ ಮಾಡಬೇಕು, ಇಲ್ಲ ಓಡಾಡಬೇಕಾದ್ರೂ ಹಾಗೆ ಓಡಾಡಬೇಕು. ಸೊ ನನಗೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ಓಡಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಕಾಲು ನೋವು ಬಂದು ಹೋಗೋದು. ಬಟ್ ತುಂಬ ಚಾಲೆಂಜಿಂಗ್ ರೋಲು ಮಂಟೇಸ್ವಾಮಿದು. ಅದಕ್ಕೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬಂತು ನನಗೆ. ನಮ್ಮ ಜ್ಞಾನಭಾರತಿ ಒಂದು ಡ್ರಾಮಾ ಕಾಂಪಿಟೇಷನ್ ಆಗೋದು, ಥಿಯೇಟರ್ ಫೆಸ್ಟಿವಲು, ಅಲ್ಲಿ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಶ್ರೇಷ್ಠ ನಟ ಪ್ರಶಸ್ತಿ ಅಂತ, ಅತ್ಯುತ್ತಮ ನಟ ಪ್ರಶಸ್ತಿ ಅಂತ ಅಣ್ಣವರ ತಂದೆ ಹೆಸರು ಮೇಲೆ ಕೊಡುವಂಥ ಒಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡು ಅದು ಬಂತು. ಆ ವರ್ಷವೂ ನನಗೆ ಅಷ್ಟೇ ಕಾಂಪಿಟೇಷನ್ ಇತ್ತು. ಯಾಕೆಂದರೆ ದಿಲೀಪ್ ರಾಜು, ನವೀನ್ ಕೃಷ್ಣ, ಪೂರ್ಣಚಂದ್ರ ಇವರೆಲ್ಲ ನನ್ನ ಕಾಂಪಿಟೇಟರ್ಸ್ ಅವಾಗ. ಅಂದರೆ ನಾವೆಲ್ಲ ಒಟ್ಟಿಗೆ ಅವಾಗ ಈ ನಾಟಕಗಳಲ್ಲಿ ಕಾಂಪೀಟ್ ಮಾಡ್ತಿದ್ವಿ. ಪ್ರತಿಯೊಬ್ಬರಿಗೂ ಒಂದೊಂದು ವರ್ಷ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿತ್ತು. ಬಟ್ ಆ ವರ್ಷ ನನಗೆ
ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು ಫಾರ್ ಮಂಟೆಸ್ವಾಮಿ ಕಥಾ ಪ್ರಸಂಗ. ಒಂದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅದು. ಅದಾದ್ಮೇಲೆ ಕಾಲೇಜಲ್ಲಿ ನಾನು ಹೇಳಿದಂಗೆ ಥಿಯೇಟರ್, ಆಮೇಲೆ ಬೇರೆ ಬೇರೆ ಡಿಬೇಟು, ಮೋನ್ ಆ್ಯಕ್ಟಿಂಗು, ಸಿಂಗಿಂಗು ಇದೆಲ್ಲ ಕಂಟಿನ್ಯೂಸ್ ನಡೀತಾನೆ ಇತ್ತು. ಅನುಕರ್ಷ ಅಂತ ನಮ್ದೊಂದು ಮ್ಯೂಸಿಕ್ ತಂಡ ಕೂಡ ಇತ್ತು. ಸೊ ಅಲ್ಲಿ ವಿಜಯ ರಾಘವೇಂದ್ರ, ಮುರಳಿ ಎಲ್ಲ ನನ್ನ ಬ್ಯಾಚ್ಮೇಟ್ಸ್, ಅಂದರೆ ಆ ಕಡೆ ಈ ಕಡೆ. ರಾಘು ನನಗಿಂತ 1-2 ವರ್ಷ ಸೀನಿಯರು. ಸೊ ರಾಘು, ಮುರಳಿ ಎಲ್ಲ ನಾವೆಲ್ಲ ಕಲ್ಚರಲ್ ಟೀಮಲ್ಲಿ ವಿ ಯೂಸ್ ಟು ಬಿ ರೆಗ್ಯುಲರ್. ನಮ್ಮದೊಂದು ಥಿಯೇಟರ್, ಒಂದು ಓಪನ್ ಥಿಯೇಟರ್ ಇತ್ತು ಅಲ್ಲಿ ನಾಗಾವಲ್ಲು, ನಮ್ಮ ಪಕ್ಕ ಜಾಂಡಾ ಏರಿಯಾ ಅದು. ಸೊ ಕಾಲೇಜಲ್ಲೂ ಐ ವಾಸ್ ಇನ್ ಲಾಟ್ ಆಫ್ ಥಿಂಗ್ಸ್. ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ ಕೂಡ ಆಗಿದ್ದೆ ನಾನು. ಬ್ಯಾಂಗ್ಳೂರ್ ಯೂನಿವರ್ಸಿಟಿನ ಸೌತ್ ಝೋನಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಆಂಧ್ರ ಪ್ರದೇಶ್ಗೆ ಹೋಗಿದ್ದೆ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಎಲ್ಲ ಕಾಲೇಜ್ಗಳು ಆಯ್ದು ಒಬ್ಬರನ್ನ ಬೆಸ್ಟ್ ಕಳಿಸ್ತಾರೆ. ಸೊ ಅಲ್ಲಿ ನಾನು ಡಿಬೇಟ್ಗೆ ಮತ್ತು ಮೋನ್ ಆ್ಯಕ್ಟಿಂಗ್ಗೆ ನಾನು ರೆಪ್ರೆಸೆಂಟೇಟಿವ್ ಆಗಿ ಆಂಧ್ರಾಗೆ ಹೋಗಿದ್ದೆ. ಸೊ ಕಾಲೇಜಲ್ಲಿದ್ದಲ್ಲೇ ಇನ್ಫ್ಯಾಕ್ಟ್ ನಂದು ಈ ಸೀರಿಯಲ್ಸ್ ಟಿ ವಿ ಶುರುವಾಗಿ ಹೋಗಿತ್ತು. ನಾನು ಇನ್ನೂ ಫಸ್ಟ್ BCom ಇದ್ದೆ ಅನ್ಸುತ್ತೆ ಅವಾಗ. ಅದಕ್ಕೆ ಮುಂಚೆ ಕೇಬಲಲ್ಲಿ, ಇಲ್ಲಿ ಸಣ್ಣ ಪುಟ್ಟ ಕೇಬಲ್ಗಳಲ್ಲಿ ಲೈವು, ಗೇಮ್ ಶೋ ಅದೆಲ್ಲ ಮಾಡ್ತಾಯಿದ್ದೆ. ಬಟ್ ಪ್ರಾಪರಾಗಿ ಹೆಂಗಾಯಿತು ಅಂದರೆ, ಯಾವುದೋ ಒಂದು ಹಿಂಗೆ ಸ್ಟೇಜಲ್ಲಿ ಯಾವುದೋ ಒಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಕಿಶೋರಿ ಬಳ್ಳಾಳ್ ಅವರು ಸ್ವದೇಶ್ನಲ್ಲಿ, ಸ್ವದೇಶ್ನಲ್ಲಿ ಶಾರುಖ್ ಖಾನ್ ಅವರು ಅಜ್ಜಿ ಮಾಡಿದಾರಲ್ಲ, ಕಾವೇರಿ ಅಮ್ಮ. ತೂ ಯಶೋದ ಮೈ ಹೂಂ. ಅವರು ಕೂತ್ ನೋಡ್ಬೇಕಾದ್ರೆ ನೋಡಿದ್ದಾರೆ ಸಖತ್ ಮಾಡ್ತಾಯಿನ ಹುಡುಗ ಅಂಥೇಳಿ. ಅವರೇ ಬಂದು ನನಗೆ, ಎಷ್ಟು ಚೆಂದ ಮಾಡ್ತೀನಿ ಮಗನೇ ನೀನು, ಭಾಳ ಟ್ಯಾಲೆಂಟೆಡ್ ಇದ್ದಿ, ನಾನು ನಿಮಗೆ ಟಿ ವಿಲಿ ಚಾನ್ಸ್ ಕೊಡ್ತೀನಿ, ಮಾಡ್ತೀಯ ಅಂತ ಅವರೇ ಕೇಳಿದ್ರು. ನಾನಿದೇನು ಬಯಸದೆ ಬಂದ ಭಾಗ್ಯ ಅಂತೇಳಿ ಮಾಡ್ತೀನಿ ಅಂತ ನನಗೆ. ಸೊ ಜನನಿ ಅಂತ ಅವಾಗ ಫಸ್ಟ್ ಮೆಗಾ ಸೀರಿಯಲ್. ಅದೇ ಭಾರತೀಯಮ್ಮ, ಮನೆತನ, ಮಾಯಾಮೃಗ, ಜನನಿ, ಇದೇ ಫಸ್ಟ್ ಮೆಗಾ ಸೀರಿಯಲ್ಗಳು ದೂರದರ್ಶನದಲ್ಲ ಬರ್ತಾಯಿದ್ದು. ಸೊ ಜನನಿಲಿ ನನಗೆ ಒಂದು ಪಾತ್ರ ಸಿಕ್ತು. ಆಡಿಷನ್ ಇಲ್ದೇನೆ ಕಿಶೋರಿ ಅಮ್ಮ ಹೇಳಿದ್ರು ಅಂತ ಹೇಳಿ ಡೈರೆಕ್ಟಾಗಿ ನನಗೆ ಕಾಸ್ಟ್ ಮಾಡಿದ್ರು ಅಲ್ಲಿ. ಎಷ್ಟು ವಯಸ್ಸು ಹೋಗ್ತಮ್ಮ? ನನಗೆ ಅವಾಗ ಐ ಥಿಂಕ್ ಹಾರ್ಡ್ಲಿ ಐ ವಾಸ್ 18-19 ಇರ್ಬೇಕು. ನಾನು ಅವಾಗ 18-19 ವರ್ಷ ಇರಬೇಕು ಅಷ್ಟೇ. ಮೊದಲು ಟಿ ವಿ ಎಂಟ್ರಿ? ಹೌದು, ಮೊದಲೇ ಟಿ ವಿ ಎಂಟ್ರಿ. ಅಂದರೆ ಅಲ್ಲಿವರೆಗೂ ಈ ನಾಟಕ ಎಲ್ಲ ನಾಟಕ, ಥಿಯೇಟ್ರ್ ಮಾಡ್ತಾಯಿದ್ದೆ, ಮಿಮಿಕ್ರಿ ಶೋಸ್ ತುಂಬ ಮಾಡ್ತಾಯಿದ್ದೆ ಸ್ಟೇಜಲ್ಲಿ. ಬಟ್ ಫಾರ್ಮಲ್ ಒಂದು ಪಾದಾರ್ಪಣೆ ಟು ಟಿ ವಿ ವಾಸ್ ಜನನಿ. ಅವಾಗ ಫಸ್ಟ್ ಮೆಗಾ ಸೀರಿಯಲ್ ನಾನು ಹೇಳ್ದಂಗೆ ಆಲ್ಮೋಸ್ಟ್ 1000 ಆಗಿನ ಕಾಲದಲ್ಲೇ ಓಡಿದಂಥ ಮೆಗಾ ಸೀರಿಯಲ್ ಅದು. ಅಲ್ಲಿ ನನ್ನ ಪುಣ್ಯಕ್ಕೆ ನೀವು ಹೇಳ್ದಂಗೆ ಭಾರತಿ ವಿಷ್ಣುವರ್ಧನ್ ಅವರು, ಗಿರಿಜಾ ಲೋಕೇಶ್ ಅವರು, ಇವರೆಲ್ಲ ಇವ್ರ ಜೊತೆ ಫಸ್ಟ್ ಸೀರಿಯಲ್ಲೇ ನನಗೆ ಆ್ಯಕ್ಟ್ ಮಾಡೋವಂಥ ಒಂದು ಚಾನ್ಸ್ ಸಿಕ್ತು. ಸೊ ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ಜನನಿಲಿ ಒಂದು ಹಳ್ಳಿ ಟ್ರ್ಯಾಕ್ ಇತ್ತು. ಆ ಹಳ್ಳಿ ಟ್ರ್ಯಾಕಲ್ಲಿ ಹಳ್ಳಿ ಹುಡುಗನ ಪಾತ್ರ. ಸೊ ಅಗೇನ್ ದಟ್ ವಾಸ್ ಅ ಚಾಲೆಂಜ್. ನಾನು ಸಿಟಿಲಿ ಬೆಳೆದಿದ್ದ ಹುಡುಗ ಅಥವಾ ಏನೋ ಆ ಥರದ ಡಿಕ್ಷನ್, ನಮಗೆ ಮಂಡ್ಯ ಭಾಷೆ ಮಾತಾಡಬೇಕಾಯ್ತು ನಾನು. ಸೊ ಅದನ್ನು ಟಕ್ಕಂತ ಪಿಕ್ ಮಾಡಿಕೊಂಡು ಆ ಭಾಷೆಯಲ್ಲಿ, ಆ ಡೈಲೆಕ್ಟಲ್ಲಿ ಮಾತಾಡಬೇಕಾಯ್ತು. ಸೊ ಬಟ್ ಮಾಡಿದೆ, ಐ ಮ್ಯಾನೇಜ್ ಇಟ್ ವೆಲ್. ಚೆನ್ನಾಗೂ ಆಯಿತು, ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಚಂದ್ರಬಿಂಬ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ತುಂಬ ಫೇಮಸ್ ಅದು ಕೂಡ. ಅದರಲ್ಲಿ ಆಲ್ಮೋಸ್ಟ್ ನಂದು ಐ ವಾಸ್ ಇನ್ ಲೀಡ್ ರೋಲ್. ವೆಂಕಿ, ನಾನು, ನಮ್ಮ ಜಯಶ್ರೀ ಅವರು, ಜಯಶ್ರೀ ರಾಜು, ನಾನು ಅದರಲ್ಲಿ ಪೇರು. ಹೌದು, ಜಯಶ್ರೀ ರಾಜ್ ಅವರು, ಹೌದು. ಸೊ ಅದು ಆಲ್ಮೋಸ್ಟ್ ಅದೂ ಅಷ್ಟೇ ಒಂದು 600 to 800 ಎಪಿಸೋಡ್ಸ್ ಮಾಡಿದ್ವಿ. ಅದು ತುಂಬ ದಿನ ಬಂದಂಥ ಸೀರಿಯಲ್ಲು. ಕಾಲೇಜಲ್ಲಿದ್ದಲ್ಲೇ ಮಾಡ್ತಾ ಇದ್ದೆ ಇದನ್ನ. ಸೊ ಇದಿಷ್ಟು ಕಾಲೇಜ್ ಹೋಗ್ತಾ ಮಾಡ್ತಿರೋದು? ಹೌದು, ಕಾಲೇಜಲ್ಲಿ ಹೋಗ್ತಾನೆ ಮಾಡ್ತಾ ಇದ್ದೆ ನಾನು. ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ? ಅದೇ ಯಾಕೆ ಏನೋ ನಂಗೆ ಓದು ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಅಪ್ಪ ಅಮ್ಮ ತುಂಬ ಪರ್ಟಿಕ್ಯುಲರ್ ಆಯಿತು, ಓದಲೇಬೇಕು ನೀನು, ಓದಿ ಜೊತೆಗೆ ಅದನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಎಲ್ಲೂ ಕಾಂಪ್ರಮೈಸ್ ಆಗದೆ ಓದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು, ಇಲ್ಲ ಕಾಮರ್ಸಲ್ಲಿದ್ದೆ ನಾನು, ಕಾಮರ್ಸ್ BCom ಮಾಡಿದ್ದೆ ನಾನು. ಸೊ ಹಾಗಾಗಿ ಓದಿನ ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡೇ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಬೆಸ್ಟ್ ಪಾರ್ಟ್ ಆಫ್ ಏನಂದರೆ, ನಮ್ಮ ಟೀಚರ್ಸ್ ಎಲ್ಲನೂ ಕ್ಲಾಸ್ ಮಿಸ್ ಆದರೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಟೆಂಡೆನ್ಸ್ ಕೊಡೋರು. ಸೊ ಆ ಟ್ರಿಕ್ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಟೆಂಡೆನ್ಸ್ ಸಿಗೋದು ನನಗೆ. ಆಮೇಲೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ಹಿ ವಾಸ್ ವೆರಿ ಎನ್ಕರೇಜಿಂಗ್ ನನಗೆ. ಎಜುಕೇಷನ್ ಎಕ್ಸ್ಪರ್ಟ್. ಹೌದು, ಎಜುಕೇಷನ್ ಎಕ್ಸ್ಪರ್ಟ್ ಅವರು. ಆ್ಯಂಡ್ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಏನೋ ಆಗ್ತಾನೆ ಅವನು ಅಂತ. ಸೊ ಅವರು ತುಂಬ ಎನ್ಕರೇಜ್ ಮಾಡಿದ್ರು. ಸೊ ಅಲ್ಲಿ ನನಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಯಿತು. ಕಾಲೇಜಲ್ಲಿದ್ದಾಲೆ ನಾನು ಹೇಳ್ದಂಗೆ ಟಿ ವಿ ಪಾದಾರ್ಪಣೆ ಆಗಿತ್ತು, ಕಂಟಿನ್ಯೂಸ್ ಆಗಿ ಶೂಟ್ಗಳು ನಡೀತಾನೆ ಇತ್ತು. ತಾವು ದೂರದರ್ಶನ ಏನ್ ಶುರು ಮಾಡಿದ್ರು? ಹೌದು. ಅವಾಗಿನ ಉದಯ ಟಿವಿ ಇಲ್ಲ, ಏನೂ ಇಲ್ಲ. ಆಲ್ಮೋಸ್ಟ್ ದೂರದರ್ಶನ ಮೊನೋಪಲಿ ಇತ್ತು, ಅಪರೂಪಕ್ಕೆ ಬರೋವು. ಹೌದು. ಹೇಗಿರ್ತಿತ್ತು ಜನಗಳ ರೆಸ್ಪಾನ್ಸ್? ಸೂಪರ್, ಎಕ್ಸ್ಟ್ರಾರ್ಡಿನರಿ. ಇನ್ಫ್ಯಾಕ್ಟ್ ದೂರದರ್ಶನ, ನೀವು ಹೇಳ್ದಂಗೆ ದೂರದರ್ಶನ ಆದಮೇಲೆ ಉದಯದ ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ನಮಗೆ ಅಂದರೆ, ಡಿ.ಡಿಲಿ ನಾವು ಎಲ್ಲೆಲ್ಲಿ ಊರುಗಳಿಗೆ ಹೋದ್ರು ಅಥವಾ ಎಲ್ಲೆಲ್ಲಿ ಹೋದರೂ ಕಂಡು ಹಿಡಿತಿದ್ರು. ಬಟ್ ಉದಯ ಆಮೇಲೆ ಹೋಗ್ತಾ ಹೋಗ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಯಿತು. ಉದಯಲ್ಲಿ ನನಗೆ ಆ್ಯಂಕರ್ ಆಗಿ ಚಾನ್ಸ್ ಸಿಕ್ತು. ಉದಯಲ್ಲಿ ಆ್ಯಂಕರಿಂಗ್ ಮಾಡ್ತಾಯಿದ್ದೆ, ಲೈವ್ ಶೋಸ್ ಮಾಡ್ತಿದ್ದೆ. ಕ್ರೇಜಿ ಟೈಮ್ ಅಂತ ನನ್ನೊಂದು ತುಂಬ ಫೇಮಸ್ ಆಯಿತು ಶೋ ಅದು. ಕ್ರೇಜಿ ಟೈಮ್, ಹೌದು ಹೌದು, ಗೇಮ್ ಶೋ ಮಾಡ್ತಿದ್ದೆ ನಾನು. ಸಖತ್ ಫೇಮಸ್. ಉಸ್ಕಿಲ್ಲ ಕಡಿತು ಸ್ಕಿಟ್ ಅಪ್ಪಕ್ಕಂತಲ್ಲ ಏನೋ ಸ್ಲೋಗನ್ ಮಾಡಿಕೊಂಡು, ಜಿಂಗಿಲ್ಲ ಕರೆಲ್ಲ ಹೂ ಹೂ ಅಂತ. ಸೊ ನಾನು ಮಾಡಿದ ಸ್ಲೋಗನ್ಗಳು ಕಾಲೇಜಲ್ಲಿ ಇವತ್ತಿಗೂ ಅದೇ ಚಾಲ್ತಿಯಾಗಿದೆ. ಸೊ ಆ ಸ್ಲೋಗನ್ಗಳೆಲ್ಲ ಇಟ್ಕೊಂಡು ತುಂಬ ಪಾಪ್ಯುಲರ್ ಆಗಿತ್ತು ಶೋ ಅದು. ಹಳ್ಳಿಗೆ ಹೋಗಿ ಅಲ್ಲಿದೆ ಡೈಲೆಕ್ಟ್ ತೊಗೊಂಡು, ಉತ್ತರ ಕರ್ನಾಟಕಕ್ಕೆ ಹೋದರೆ ಉತ್ತರ ಕರ್ನಾಟಕದ ಭಾಷೆ, ಮಂಡ್ಯಗೆ ಹೋದರೆ ಮಂಡ್ಯ ಡೈಲೆಕ್ಟು, ಮಂಗ್ಳೂರಿಗೆ ಹೋದರೆ ಮಂಗ್ಳೂರು ಡೈಲೆಕ್ಟು. ಸೊ ಆ ಥರ ಅಲ್ಲಿಯ ಭಾಷೆ ಸೊಗಡೇನಿರುತ್ತೋ ಆ ಥರ ನಾನು ಕ್ಯಾರೆಕ್ಟರ್ ಹಾಕ್ಕೊಂಡು ಮಾಡ್ತಾಯಿದ್ದೆ ಅದು.
ತುಂಬ ಫೇಮಸ್ ಆಯಿತು ಶೋ ಅದು. ಕ್ರೇಜಿ ಟೈಮು ತುಂಬ ವರ್ಷ ಕೂಡ ಬಂತು. ತುಂಬ ಒಳ್ಳೆ ರೇಟಿಂಗ್ಗಳಿದ್ದಂಥ ಶೋ ಅದು. ಕ್ಯಾಂಪಸ್ ಹಿಟ್ಸ್ ಅಂತ ಬೇರೆ ಬೇರೆ ಕಾಲೇಜ್ಗೆ ಹೋಗಿ ಕ್ಯಾಂಪಸ್ ಶೋಗಳು ಮಾಡ್ತಾ ಇದ್ದೆ. ಅದನ್ನು ನಡೀತಾ ಇತ್ತು, ಲೈವ್ ಶೋಸ್ ನಡೀತಾ ಇತ್ತು. ಸೊ ನನ್ನ ಕಾಲೇಜ್ ಮುಗಿಸಿ ಸ್ವಲ್ಪ ವರ್ಷಕ್ಕೆ ಉದಯ ಟಿವಿ ಸಿಕ್ಕಿದ್ದು ನನಗೆ. ದೂರದರ್ಶನದ ಏರಾದಲ್ಲಿ ತಾವು ಆ್ಯಕ್ಟ್ ಮಾಡುವಾಗ ಜನ ಗುರುತಿಸ್ತಿದ್ರು ತಮ್ಮ? ತುಂಬ ಗುರುತಿಸ್ತಿದ್ರು. ಯಾಕೆಂದರೆ ನಾನು ಹೇಳಿದಾಗೆ ಮಾಯಾಮೃಗ, ಜನನಿ, ಮನೆತನ ಈ ಮೂರೂ ಒಂದು ನಮ್ಮ ಈ ಮೆಗಾ ಸೀರಿಯಲ್ಗಳಿಗೆ ಅಡಿಪಾಯ ಹಾಕಿದ್ದು, ಫೌಂಡೇಶನ್ ಹಾಕಿದಂಥ ಒಂದು ಸೀರಿಯಲ್ಗಳು. ಜನ ಬಿಡದೋದಂಗೆ ಅದನ್ನು ನೋಡ್ತಾ ಇದ್ರು. ಎಷ್ಟೋ ಜನ ಅಂತೂ ಈ ಸೀರಿಯಲ್ಗಳು ಬರ್ತಿದ್ದ ಟೈಮಲ್ಲಿ ಆಫೀಸಿಂದ ಬೇಗ ಬರೋದು. ಎಷ್ಟೋ ಜನ ಫೋನಲ್ಲಿ, ಅವಾಗ ಲ್ಯಾಂಡ್ಲೈನ್ ಮಾತ್ರ ಇತ್ತಲ್ಲ, ಫೋನಲ್ಲಿಟ್ಟು ಡೈಲಾಗ್ಗಳು ಕೇಳಿಸ್ಕೊಳ್ಳೋರು ಸೀರಿಯಲ್ಗಳದ್ದು. ಫೋನ್ ಟಿವಿ ಫೋನಲ್ಲಿ, ಹೌದು, ಫೋನ್ ಟಿವಿ ಹತ್ರ ಇಟ್ಬಿಟ್ಟು ಡೈಲಾಗ್ಗಳು ಕೇಳಿಸ್ಕೊಂಡು ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ ಇವಾಗೆಲ್ಲ ಯೂಟ್ಯೂಬ್ ಜಿಯೋ ಎಕ್ಸಾಕ್ಟ್ಲಿ ಸೀರೀಸ್ ಬರಲ್ವಲ್ಲ ಈಗ ನೋಡೋದಕ್ಕೆ. ಸೊ ಹಂಗಾಗಿ ಅವಾಗ ಫೋನ್ ಇಟ್ಬಿಟ್ಟು, ಅದು ಫೋನ್ ಕಾಸ್ಟ್ಲಿ. ನನಗೆ ಹೇಳಿರೋದು BSNL ಒಬ್ರು ಕೆಲಸ ಮಾಡ್ತಿದ್ರು, BSNL ಎಂಪ್ಲಾಯ್ ಅವರು. ಅವ್ರು ಅಲ್ಲಿಂದ ಫೋನ್ ಮಾಡಿ, ಅವ್ರಿಗೆ ಮೋಸ್ಟ್ಲಿ ಫ್ರೀ ಅನ್ಸುತ್ತೆ ಮನೇಲಿ, ಫೋನ್ ಇಟ್ಬಿಡೋರು. ಯಾಕಂದ್ರೆ ಲ್ಯಾಂಡ್ಲೈನ್ ಅವಾಗ ಮೀಟ್ರ್ ಹೊಡ್ತಾ ಇತ್ತು, ಬಟ್ ಫೋನ್ ಇಟ್ಬಿಡೋರು ಎಪಿಸೋಡ್ ಕೇಳಿಸ್ಕೊಳ್ಳೋದಕ್ಕೆ. ಸೊ ಆ ಥರದ ಒಂದು ಟೈಮ್ ಅದು. ಆ್ಯಂಡ್ ನೀವು ಹೇಳಿದಾಗ ಯಾವುದೂ ಚಾನೆಲ್ಗಳ ಅಬ್ಬರ ಇಲ್ಲದೆ ದೂರದರ್ಶನ್ ಒಂದೇ ಅವಾಗ ತುಂಬ ಫೇಮಸ್ ಆದ್ದರಿಂದ ನಮಗೆ ಇಮ್ಮೆನ್ಸ್ ಒಂದು ರೆಕಗ್ನೇಷನ್ ಸಿಗ್ತಿತ್ತು. ಕಾಲೇಜಲ್ಲಿ ಬಹುಶಃ ಸ್ಟಾರ್ ನೀವು. ಹೌದು, ಕಾಲೇಜಲ್ಲಿ ಎಕ್ಸಾಕ್ಟ್ಲಿ. ನಾನು ಹೇಳಿದಂಗೆ ಟೀಚರ್ಸೇ ಅಟೆಂಡೆನ್ಸ್ ಕೊಡೋರು ಕೆಲಸದಲ್ಲಿ ನೆಕ್ಸ್ಟ್ ಎಪಿಸೋಡ್ ಏನು ಅಂತ ಹೇಳಿದ್ರೆ. ಫ್ಯಾನ್ ಫಾಲೋಯಿಂಗ್ ತುಂಬ ಇತ್ತು. ಗರ್ಲ್ಸ್ ಫ್ಯಾನ್ ಫಾಲೋಯಿಂಗ್ ಉದಯಕ್ಕೆ ಬಂದಮೇಲೆ ಅದು ತುಂಬ ಆಯಿತು. ಅಂದರೆ ಉದಯನೂ ಅಗೇನ್ ಅವಾಗ ತುಂಬ ಕಮ್ಮಿ ಚಾನಲ್ಗಳಿತ್ತು. ದೂರದರ್ಶನ ಆದಮೇಲೆ ಇದ್ದಿದ್ದು ಉದಯ ಒಂದೇನೆ ತುಂಬ ಫೇಮಸ್. ಸೊ ಆ ದೂರದರ್ಶನದಿಂದ ಹೇಗೆ ಶಿಫ್ಟ್ ಆದ್ರಿ ಈ ಕಡೆಗೆ? ದೂರದರ್ಶನದಿಂದ ನಾನು ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದೆ. ಉದಯದಿಂದ ಹಿಂಗೆ ಕಾಲ್ ಬಂತು ಆ್ಯಂಕರಿಂಗ್ ಮಾಡೋದಕ್ಕೆ. ಸೊ ಇನಿಷಿಯಲಿ ಲೈವ್ ಶೋಸ್ ಒಂದು ಶುರು ಮಾಡಿದೆ, ಒಂದೆರಡು ಲೈವ್ ಶೋಗಳು ಮಾಡಿದೆ. ಅದಾದಮೇಲೆ ಸ್ಪಾರ್ಕ್ ಇದೆ, ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಯಿತು. ಸೊ ತಕ್ಷಣ ಈ ಗೇಮ್ ಶೋಗೆ ನನ್ನ ಹಾಕಿದ್ರು, ಕ್ರೇಜಿ ಟೈಮು. ಸೊ ಅಲ್ಲಿಂದ ಸಖತ್ ಟೇಕ್ ಆಫ್ ಆಯ್ತದು. ಉದಯಾಲಂತೂ ಎಂಥ ರೆಕಗ್ನೇಷನ್ ಸಿಗ್ತಿತ್ತು ನಮಗೆ. ಇವತ್ತಿಗೂ ಪರಂ ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಜನ ನಮ್ಮನ್ನು ಕಂಡುಹಿಡಿಯೋದು. ಬಿಕಾಸ್ ವಿ ಆರ್ ದ ಫಸ್ಟ್ ಸೆಟ್ ಆಫ್ ಆ್ಯಂಕರ್ಸ್ ಕನ್ನಡಕ್ಕೆ. ಈಗ ಅಪರ್ಣ ಅವರೆಲ್ಲ DD ಏರಲ್ಲಿದ್ದರು. ಅದಾದಮೇಲೆ ಒಂದು ಈ ಟೆಲಿವಿಷನ್, ಈ ಉದಯ ಏರ ಅಂತ ಬಂದಾಗ ಚಿತ್ರಶ್ರೀ, ಹರ್ಷ, ದೇವಿಕಾ ಅಥವಾ ಸುಜಾತ, ನಾನು ಎಲ್ಲ ವಿ ವರ್ ಒನ್ ಆಫ್ ದ ಫಸ್ಟ್ ಸೆಟ್ ಆಫ್ ಆಂಕರ್ಸ್. ಗಣೇಶ್ ಅವರು ಕಾಲೇಜ್ ಬರಲ್ಲ ಅಂತ ಹೇಳಿದ್ಲು. ನೀವ್ ಯಾರು? ಕಾಮಿಡಿ ಟೈಮ್ ಗಣೇಶ್ ಅವ್ರದ್ದು ಕತೆ ಹೆಂಗಾಯ್ತು ಅಂತ ಹೇಳ್ತೀನಿ ಕೇಳಿ. ಇನ್ಫ್ಯಾಕ್ಟ್ ಕಾಮಿಡಿ ಟೈಮ್ ಕಾಲ್ ನನಗೆ ಬಂತು. ಉದಯದಲ್ಲಿ ಇನ್ನೋಸ್ ಆಂಕರ್ ಆಗಿದ್ದೆ ನಾನು. ಅಂದ್ರೆ ಇನ್ನೋ ಶೋಗಳಿಗೆಲ್ಲ ನಾನು ಮಾಡ್ತಾ ಇದ್ದೆ. ಅಗೇನ್ ಪರಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ. ಬಾಲಾಜಿ ಟೆಲಿಫಿಲ್ಮ್ಸ್ ಯಾವುದೋ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ ಕಂಠೀರವ ಸ್ಟುಡಿಯೋಲಿ. ಸೊ ಕಾಲ್ ಬಂತು ಆಫೀಸಿಂದ, ಹಿಂಗೆ ಎಲ್ಲಿದೆಯಪ್ಪ, ಒಂದು ಅರ್ಜೆಂಟ್ ಶೂಟ್ ಇದೆ, ಒಂದು ಪೈಲಟ್ ಎಪಿಸೋಡ್ ಕಳಿಸ್ಬೇಕು, ಒಂದು ಸ್ಯಾಂಪಲ್ ಎಪಿಸೋಡು ಕಾಮಿಡಿ ಟೈಮ್ ಅಂತ ಶೂಟ್ ಮಾಡ್ತಾಯಿದ್ವಿ, ಅರ್ಜೆಂಟ್ ಹಬ್ಬ ಆಫೀಸ್ಗೆ ಅಂದರು. ನಾನು ಅವತ್ತಿಲ್ಲಿ ಡೇಟ್ ಕೊಟ್ಬಿಟ್ಟಿದ್ದೆ. ಡೇಟ್ ಪೂರ್ತಿ ನಂದೇ ಇತ್ತು, ನಂದೇ ಪೂರ್ತಿ ಶೂಟಿಂಗ್ ಸ್ಕೆಡ್ಯೂಲ್ ಮಾಡ್ಕೊಂಡ್ಬಿಟ್ಟಿದ್ರು ಬಾಲಾಜಿ ಟೆಲಿಫಿಲ್ಮ್ಸಲ್ಲಿ. ಸೊ ಸರ್ ಕಷ್ಟ ಸರ್, ಇವತ್ತು ಬಿಡ್ತಾ ಇಲ್ಲ ಇವರು, ಆಗಲ್ಲ, ಯಾಕೋ ಕಷ್ಟ ಆಗುತ್ತೆ ಅಂದೆ. ಏನು ಮಾಡೋದು, ಅರ್ಜೆಂಟಾಗಿ ಕಳಿಸ್ಬೇಕಲ್ಲ ಅಂದರು. ನಾನೇನೋ ಮೋಸ್ಟ್ಲಿ ಪೈಲಟ್ ಅಲ್ವಾ, ಯಾವುದೋ ಸುಮ್ಮನೆ ಟ್ರಯಲ್ ಎಪಿಸೋಡು, ನೆಕ್ಸ್ಟ್ ಹೋಗಿ ಮಾಡೋಣ ಅಂದ್ಕೊಂಡು, ಸರಿ ಇವತ್ತು ಆಗಲ್ಲ, ನೆಕ್ಸ್ಟ್ ಯಾವಾಗ ಶುರುವಾದಾಗ ಮಾಡ್ತೀನಿ ಬಿಡಿ, ಇವತ್ತರ ಪೈಲಟ್ ಯಾರ ಹತ್ರ ಮಾಡಿಸಿ ನೀವು, ಅರ್ಜೆಂಟಿಗೆ ನೋಡೋಣ ಅಂತೇಳಿ ಹಾಗೆ ಇದಾಗೋಯ್ತು, ಅದು ಕಟ್ಟಾಗೋಯ್ತು. ನಾನು ಕಂಠೀರವ ಸ್ಟುಡಿಯೋ ಶೂಟ್ ಮಾಡ್ತಾಯಿದ್ದೆ. ಗಣಿ ನಾನು ಆವಾಗಲೇ ಫ್ರೆಂಡ್ಸು. ಗಣೇಶ ಇಲ್ಲೇ ಈ ರೋಡಿನ ಪಕ್ಕದ ರೋಡಲ್ಲೇ ಒಂದು ರೂಮಲ್ಲಿ ಇದ್ದಿದ್ದು, ಒಂದು 10x10 ರೂಮಲ್ಲಿ ಗಣಿ ಇದ್ದಿದ್ದು. ನಾವೆಲ್ಲ ಒಟ್ಟಿಗೆ ಆ ರೂಮಲ್ಲಿ ತಿಂಗಳಾನ್ಗಟ್ಲೆ ಕಾಳ ಕಳೆದ್ರು ದಿನಗಳಿದೆ. ಸೊ ನಾವು ಒಂಥರ ಅವಾಗ ಆಲ್ರೆಡಿ ನಾವು ತುಂಬ ಫ್ರೆಂಡ್ಸು, ತುಂಬ ಗಲಾಜೆ ಕಂಡಿದ್ವಿ, ಇವತ್ತಿಗೂ ಹಾಗೆ ಇದ್ದೀವಿ. ಸೊ ಗಣಿ ಇಲ್ಲೇ ಇದ್ದ ಈ ರೂಮಲ್ಲಿ. ಕೋಇನ್ಸಿಡೆನ್ಸ್ ಹೆಂಗಿದೆ ನೋಡಿ, ನಾನು ಕಂಟಿನ್ಯೂ ಶೂಟ್ ಮಾಡ್ತಾ ಇದ್ದೆ, ಆಗಲ್ಲ ಅಂತ ಇಲ್ಲಿ ಶೂಟಲ್ಲಿ ಇದ್ದೀನಿ ಸರ್, ಕಷ್ಟ ಆಗುತ್ತೆ ನಾ ಬರೋದು ಅಂತ ಹೇಳಿದ್ದೀನಿ. ಅಷ್ಟರಲ್ಲೇ ಬೇರೆ ಕಾಲ್ ಹೋಗಿದೆ. ಐ ಥಿಂಕ್ ಆನಂದ್ಗೆ ಹೋಗಿತ್ತು ಅನಿಸುತ್ತೆ, ಮಾಸ್ಟರ್ ಆನಂದ್ಗೆ ಹೋಗಿತ್ತು ಅನ್ನೋ ಕಾಲು. ರವಿಶಂಕರ್ ಅವ್ರಿಗಂತೂ ಡೆಫಿನೆಟ್ಲಿ ಹೋಗಿತ್ತು ಕಾಲು. ಅವಾಗ ರವಿಶಂಕರ್ ಅವರು ಗಣೇಶ ರೆಫರ್ ಮಾಡಿ ಸಿನಿಲಲ್ಲಿ. ಹೌದು, ಸುನಿಲ್ ರವಿಶಂಕರ್. ಹೌದು. ನಾನು ಬರೋದಕ್ಕಿಂತ ಮುಂಚೆನೆ ಯಾವುದೋ ಪೇಷಂಟ್ ಬಂದು ಬೆಡ್ಶೀಟ್ ಹೊತ್ಕೊಂಡು ಮಲಗಿದೆಯಲ್ಲ, ಅವರು ಗಣಿನ ರೆಫರ್ ಮಾಡಿದ್ದಾರೆ. ಗಣೇಶ ಅಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಶೂಟ್ ಮುಗಿಸ್ಕೊಂಡು ನನಗೆ 10 ಗಂಟೆಗೆ ನಾವು ಮಾತುಕತೆ ಆಗಿದೆ ಬೆಳಿಗ್ಗೆ. ಹಾಂ, ಬೆಳಗ್ಗೆ 1:15 ನನ್ನ ಸೆಟ್ಗೆ ಬಂದ. ಕಟ್ಟಿರೋ ಸ್ಟುಡಿಯೋ ನನ್ನ ಸೆಟ್ಗೆ ಬಂದ. ಎಲ್ಲೋಗಿದ್ಯೋ ಅಪ್ಪೇ ಅಂದೆ. ಅಪ್ಪೇ ನೀವು ಮುಜಾ ಟಿವಿಗೆ ಹೋಗಿದ್ದೆ ಕಣ ಅಂದ. ನೀನೇನೋ ಮಾಡ್ತಿದ್ದೆ ಅಲ್ಲೇನೋ, ನೀನೇನೋ ಹೋಗಿದ್ದೆ, ಯಾವುದೋ ಕಾಮಿಡಿ ಟೈಮ್ ಅಂತೆ ಕಣ, ಒಂದು ಪೈಲಟ್ ಎಪಿಸೋಡ್ ಅಂತೆ, ಸುಮ್ಮನೆ ಮಾಡ್ಬರೋಣ ಅಂತ ಹೋದೆ ಅಂತೇಳಿ. ಅವನು ಶ್ರೀನಗರ ಕಿಟ್ಟಿ ಇಬ್ಬರು, ನಾವೆಲ್ಲ ಒಂದೇ ಗ್ಯಾಂಗು. ಸೊ ಕಿಟ್ಟಿ ಅವನು ಇಬ್ಬರು ಬೈಕಲ್ಲಿ ಬಂದಿದ್ರು. ಅದಕ್ಕೆ ಅಲ್ಲಿಗೆ ನಾನು ಕಂಟಿನ್ಯೂ ಎಲ್ಲಿ ಶೂಟ್ ಮಾಡ್ತೀನಿ, ಫೋನ್ ಮಾಡಿದ್ದೆ, ಎಲ್ಲಿದ್ದೆ ಅಪ್ಪೇ ಅಂತ. ಇಲ್ಲೇ ಇದೀನಿ ಬಾ, ಶೂಟ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಇದಕ್ಕೆ ಅಲ್ಲಿ ಬಂದಿದ್ದ. ಸೊ ಹೆಂಗಿದೆ ನೋಡಿ ಕೋಇನ್ಸಿಡೆನ್ಸ್. ನಾನು ಬೆಳಗ್ಗೆ ಮಾತಾಡಿದ್ದೆ 10 ಗಂಟೆಗೆ, 1 ಗಂಟೆಗೆ ಗಡಿ ಅದೇ ಸೆಟ್ಟಿಗೆ ಬಂದು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ದೆ. ನಾನು ಹೇಳಿದೆ ಓಲಿ ಬಿಡಪ್ಪಿ, ನೀನು ಮಾಡಿದಲ್ಲ, ನಾನು ಮಾಡಿದ್ರೆ ನೀನು ಮಾಡಿದ್ರೆ ಎಲ್ಲ ಒಂದೇ ಅಲ್ವಾ, ಬಿಡು ಒಳ್ಳೇದು, ಪೈಲಟ್ ಅಂದರು ನೋಡೋಣ, ಮುಂದಕ್ಕೆ ಹೋದಾಗ ನೋಡೋಣ ಅಂದರು.
ಬಟ್ ಅದೇ ಅವ್ನಿಗೊಂದು ದೊಡ್ಡ ಮೈಲ್ ಸ್ಟೋನ್ ಆಯಿತು. ಅಲ್ಲಿಂದ ಅವನು ಟೇಕ್ ಆಫ್ ಆಗಿ ಅವನ ಟ್ಯಾಲೆಂಟು, ಅವನ ಶ್ರಮ ಇವತ್ತಿಗೆ ಅವನು ಎಲ್ಲಿ ಬೆಳಿಬೇಕು ಅಲ್ಲಿಗೆ ಬೆಳೆದಿದ್ದಾನೆ. ನಮಗೆಲ್ಲ ತುಂಬ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಇವತ್ತಿಗೂ ಅದೇ ಗೆಳೆತನ, ಇವತ್ತಿಗೂ ಅದೇ ಒಡನಾಟ. ಸಿಕ್ಕಿದಾಗೆಲ್ಲ ಗಂಟುಗಟ್ಟಲೆ ಹಳೆದ್ರ ಬಗ್ಗೆ ಹರಟೆ ಹೊಡಿತೀವಿ. ಇವತ್ತಿಗೆ ನನ್ನ ಗೋಲ್ಡನ್ ಸ್ಟಾರ್ ಅಂತ ಯಾವುದೇ ಹಮ್ಮು ಬಿಮ್ಮು ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ನಾವಿಬ್ರು ಉದಯ ಟಿವಿ ಕೆಳಗೆ ನಿಂತಾಗ ಅವ್ನು ಕಾಮಿಡಿ ಟೈಮ್ ಮಾಡ್ತಿದ್ದೆ, ನಾನು ಕ್ರೇಜ್ ಟೈಮ್ ಮಾಡ್ತಾ ಇದ್ದೆ. ಶೂಟಿಂಗ್ ಮುಗಿಸ್ಕೊಂಡು ಇಬ್ರು ಕೆಳಗಡೆ ಬಂದು ನಿಂತಿದ್ವಿ. ಯಾರೋ ಒಬ್ಬ ಈ ಬಿಳಿ ಪಂಚೆ ಶರ್ಟ್ ಹಾಕೊಂಡ್ರೆ ಹುಡುಗ, ಈ ಪುಸ್ತಕ ಇಟ್ಕೋತಾರಲ್ಲ, ಬರ್ತಾರಲ್ಲ ಶಾಸ್ತ್ರ ಹೇಳ್ತೀವಿ ಅಂತ, ಗಿಣಿಶಾಸ್ತ್ರ ಹೇಳ್ತೀವಿ ಅಂತ, ಒಂದು 12 ವರ್ಷದ ಹುಡುಗ ಬಂದ್ಬಿಟ್ಟು ನಾ ಇಬ್ಬರು ಕಾಫಿ ಕುಡಿತಾ ನಿಂತಿದ್ವಿ ಅಲ್ಲಿ ಕೆಳಗಡೆ ಉದಯ ಟಿವಿ ಕೆಳಗಡೆ. ಬಂದ್ಬಿಟ್ಟು ಗಣೇಶನ ಊಟ, ಸರ್ ನಿಮ್ಮ ಮುಖದಲ್ಲಿ ನಂಗೆ ರಾಜಕಳೆ ಕಾಣಿಸ್ತಾ ಇದೆ, ನಿಮಗೆ ಒಂದು ಗಜಕೇಸರಿ ಯೋಗ ಇದೆ, ನೀವು 4 ವರ್ಷದ ಸ್ಟಾರ್ ಆಗ್ತೀರಾ ಸರ್ ಅಂದ. ಇವನು ಗಣಿತನು ಅಪ್ಪಿ ಒಂದು $100 ಕೊಡೋ ಇವನಿಗೆ, ಲವ್ ನೀನು ಹೇಳಿದ ಒಳ್ಳೆ ಖುಷಿಗಾರ ಕೊಡ್ತೀನಿ ತಗೊಳ್ಳೋ ಅಂತ, ನೀನು ಆಗ್ತೀವೋ ಬಿಡ್ತೀವೋ, ನೀನು ಹೇಳಿದಲ್ಲ ಅದಕ್ಕೆ ತಗೊಂಡು ಕೊಟ್ಟ. ಕಟ್ ಮಾಡಿದ್ರೆ ಆ್ಯಕ್ಚುಲಿ ನಿಜವಾಗ್ಲೂ ಇನ್ 4 years ವಿತ್ ಸೂಪರ್ ಸ್ಟಾರ್. ಮುಂಗಾರು ಮಳೆ ಇನ್ಫ್ಯಾಕ್ಟ್ ಮುಂಗಾರು ಮಳೆ ಪೋಸ್ಟ್ ಅಡಿಸ್ತೀನಿ ಬಂದಾಗ ನನ್ನ ಕಾರ್ ಮೇಲೆ ಗಣೇ ಸುಮ್ಮನೆ ರಪ್ಪ ನೀನು ಯಾಕೆ ಅಂತ ಹೇಳಿದ್ದೆ ನಾನು. ಹೌದು, ಯಾಕೆಂದ್ರೆ ಕಾರ್ ಮೇಲೆ ಹಿಂದೆ ಅನ್ಸೋರಲ್ಲ. ಹೌದು, ಕಾರ್ ಮೇಲೆ ಹಿಂದೆ ಅನ್ಸೋರಲ್ಲ, ಚಿಕ್ಕದಾಗ ದೊಡ್ಡದಾಗ ಅನ್ಸೋಣ ಅಪ್ಪಿ ಇದಾಗಿದೆ, ಅಪ್ಪಿ ಸುಮ್ಮನೆ ಕಾಲಾಗಂತ ಲವ್ ನನ್ನ ಸಿನಿಮಾ ಅನ್ಸ ಲವ್ ಅಂತ. ಸೊ ಹಿಂದೆ ಕಾರಿಂದೆ ಮುಂಗಾರು ಮಳೆ ಇದು ಕೂಡ ಅನಿಸಿದ್ದೆ. ಇನ್ಫ್ಯಾಕ್ಟ್ ಮುಂಗಾರು ಮಳೆ ಆದಾಗ್ಲೂ ನನಗೂ ಒಟ್ಟಿಗೆ RJ ಆಫರ್ ಬಂದಿದ್ದು, ಅವನಿಗೂ Big FM ಆಫರ್ ಬಂದಿತ್ತು RJ ಆಗೋದಕ್ಕೆ. ಮುಂಗಾರು ಮಳೆ ರಿಲೀಸ್ ಟೈಮ್ ಇಲ್ಲ, ಮುಂಗಾರು ಮಳೆ ಇನ್ನೂ ಮಾತುಕತೆ ನಡೀತಿತ್ತು. ನನಗೆ ಫೋನ್ ಮಾಡಿದೆ ಗಣಿ, ಅಪ್ಪಿ ನಂಗೆ ಈ ಥರ RJ ಅದೊಂದು ಕೇಳಿದ್ದಾರೆ, ಒಪ್ಕೊಂಡ್ಬಿಡ್ಲಾ ಅಂತ. ನಾನು ಮಿರ್ಚಿ ಜಾಯ್ನ್ ಆಗ್ತಾಯಿದ್ದೀನಿ, ನೀನು ಆಗ್ಬಿಡು ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಪ್ಪಿ, ಅದೊಂದು ಮಾತುಕತೆ ನಡೀತಿದೆ ಈಗ, ಮುಂಗಾರು ಮಳೆ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟಿಂಗಲ್ಲಿದೆ, ಲುಕ್ಸ್ ಪ್ರಾಮಿಸಿಂಗ್, ಭಟ್ರು ಮಾಡ್ತಾರೆ. ಭಟ್ರಾಗೆ ನಾವೆಲ್ಲ ಒಂದೇ ಗ್ಯಾಂಗು. ಗೂಡು ಅಂತ ಒಂದು ಸಣ್ಣ ಜಾಗ ಇತ್ತು, ರೂಮ್ ಇತ್ತು ಗಣೇಶಂದು ಪಂಚಂಕ್ರಿಲಿ. ಅಲ್ಲಿ ನಾವೆಲ್ಲ ಒಟ್ಟಿಗೆ ಸಿಕ್ಕಿ ಅಲ್ಲಿ ಔತಣ ಕೂಟಗಳು ರೆಗ್ಯುಲರ್ ಆಗಿ ನಡೀತಿದ್ದ ಜಾಗ ಅದು. ಅಲ್ಲಿ ಯಾರಾದ್ರೂ ಕೂಟಗಳು, ಹೌದು, ಅಲ್ಲಿ ವಿಜಿ, ದುನಿಯಾ ವಿಜಿ, ಶ್ರೀನಗರ ಕಿಟ್ಟಿ, ನಾಗಶೇಖರ, ಗಣೇಶ, ನಾನು, ಭಟ್ರು, ಸೂರ್ಯವರು ಎಲ್ಲರೂ ಒಟ್ಟಿಗೆ ಜನರಲ್ಲಾಗಿ ಸಿಗ್ತಿದ್ದ ಜಾಗ. ಇನ್ಫ್ಯಾಕ್ಟ್ ಅವ್ರ ಮಧ್ಯ ಎಲ್ಲ ಸ್ವಲ್ಪ ಚೆನ್ನಾಗಿ ದುಡಿತಿದ್ದೀನಿ ನಾನೇ, ಯಾಕೆಂದರೆ ಕಾರ್ಪೊರೇಟ್ ಶೋಸು, ಸೀರಿಯಲ್ಲು, ಆ್ಯಂಕರಿಂಗು ಎಲ್ಲ ಮಾಡ್ತಿದ್ದೆ. ಸೊ ಸ್ವಲ್ಪ ಮೀಟ್ರ್ ಹೊಡ್ತಾಯಿತ್ತು ಅಂತೇಳಿ ಟ್ಯಾಕ್ಸ್ ನನಗೆ ಜಾಸ್ತಿ ಬೀಳ್ತಾಯಿತ್ತು. ಬಿಲ್ ಕೊಡೋ ಮಗನೇ ನೀನು ದುಡಿತಾ ಇದೆಯಾ ಅಂತ. ಬಟ್ ಆ ಒಡನಾಟದಲ್ಲಿ ಅಂದರೆ ತುಂಬ ಅಂದರೆ ಒಂದು ಚಿತ್ರಾನ್ನ 4 ಜನ ಹಂಚ್ಕೊಂಡು ತಿಂದಿದ್ದೀವಿ ಅಷ್ಟು. ಅಂದರೆ ಆ ಥರದ ದಿನಗಳು ವಿ ಹ್ಯಾವ್ ಸೀನ್. ಆ್ಯಂಡ್ ಲಕ್ಕಿಲಿ ಎಲ್ಲರೂ ಇವತ್ತು ಚೆನ್ನಾಗಿದ್ದೀವಿ. ಇಂಡಸ್ಟ್ರಿಯಿಂದ ಸ್ವಲ್ಪ ಅಂದರೆ ತೆರೆ ಮುಂದೆ ಅಲ್ಲದೆ ತೆರೆ ಹಿಂದೆ ಇರೋದು ನಾನು ಒಬ್ಬನೇ ಸದ್ಯಕ್ಕೆ. ಮಿಗ್ದವ್ರು ಎಲ್ಲರೂ ಈ ಗ್ಯಾಂಗಲ್ಲಿ ಎಲ್ಲರೂ ತೆರೆ ಮುಂದೆ ಅಂದರೆ ಅಥವಾ ಇಂಡಸ್ಟ್ರಿಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಆ ಥರದ ದಿನಗಳದು. ಹೌದು. ಸೊ ಉದಯ ಟಿವಿಯ ಪ್ರಾರಂಭದ ದಿನಗಳ ನಿರೂಪಕರ ವಲಯದ ಗುಂಪಲ್ಲಿ ನೀವಿದ್ದೀರಿ. ಹೌದು, ಅದು ನಾನು ಹೇಳ್ದಂಗೆ ದಟ್ ವಾಸ್ ಅ ಡಿಫ್ರೆಂಟ್ ಹೈಪ್ ಅರಾಮ್. ಯಾಕಂದರೆ ನಾವು ಒಂದು ಹೋದ ಕಡೆ ಎಲ್ಲ ನೀವು ಹೇಳಿದ್ರಲ್ಲ, ಪಾಪ್ಯುಲಾರಿಟಿ ಹೆಂಗಿತ್ತು ಅಂದರೆ ಹೋದ ಕಡೆ ಎಲ್ಲ 500, 600, 700 ಬುಕ್ ಸೈನ್ ಮಾಡ್ತಿದ್ವಿ ನಾವು. ಆಟೋಗ್ರಾಫ್ಗಳು ತಂದು ಇಟ್ಬಿಡೋರು, ರಾಶಿ ಆಟೋಗ್ರಾಫ್ ಸೈನ್ ಮಾಡಿ ಇಡೋದು ಬುಕ್ಗಳನ್ನ. ಯಾವ ಸೂಪರ್ ಸ್ಟಾರ್ಗೂ ಕಮ್ಮಿ ಇಲ್ಲ ಆ ಥರದ ಒಂದು ಪಾಪ್ಯುಲಾರಿಟಿ. ಮಂಡ್ಯ ಕಡೆ ಎಲ್ಲ ಹೋದಾಗ ನಾವು ಗಾಡಿ ಮೇಲೆ ನಿಂತ್ಕೊಂಡು ಟಾಟಾ ಸುಮ್ಮನೆ ಮೇಲ್ಗಡೆ ನಿಂತ್ಕೋಬೇಕಾಯ್ತು. ಜನ ಮುತ್ಕೊಂಡ್ಬಿಡ್ತಿದ್ರು ಅಂತ ಹೇಳಿ ನಾವು ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋದಿಲ್ಲ, ಮೇಲ್ಗಡೆ ಹೋಗಿ ನಿಂತ್ಕೊಳ್ಳೋದು ಮಾಡ್ತಿದ್ವಿ. ಅಷ್ಟು ಆ ಥರದ ಪಾಪ್ಯುಲಾರಿಟಿ ಡೇಸ್. ನಿರೂಪಣೆಗೆ ಬಿಕಾಸ್ ಇದ್ದಿತ್ತು ಒಂದೇ ಚಾನಲ್ಲು, ವಿಚ್ ವಾಸ್ ಉದಯ ಟಿವಿ. ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಪಾಪ್ಯುಲರು, ರೀಚ್ ಹಂಗಿತ್ತು ಎಲ್ಲ ಮೂಲೆಗೂ. ನಾವು ಹೋಗ್ತಿದ್ದೀವಿ ಹಳ್ಳಿಗೆ ಅಂದರೆ ಇಡೀ ಹಳ್ಳಿ ಸಿಂಗಾರ ಮಾಡಿ ಇಡೋರು. ಒಂದಿನ ಒಂದು ಹಳ್ಳಿ ಹಬ್ಬ ನಾವು ಹೋದರೆ ಎಲ್ಲರ ಮನೆಗಳಲ್ಲೂ ನಮ್ಮ ಊಟಕ್ಕೆ ಬನ್ನಿ, ಇಲ್ಲಿ ಬನ್ನಿ ಊಟಕ್ಕೆ ಅಂತ. ಆ ಥರದ ಸಂಭ್ರಮ ವಿ ಹ್ಯಾವ್ ಸೀನ್. ನಿಜವಲ್ಲ, ನಾನು ಹೇಳ್ದಂಗೆ ಇವತ್ತಿಗೂ ಜನ ನಮ್ಮನ್ನ ಜ್ಞಾಪಕ ಇಟ್ಕೊಂಡಿರೋದು ಅಥವಾ ರೆಕಗ್ನೈಸ್ ಮಾಡೋದು ಬಿಕಾಸ್ ವಿ ಆರ್ ದ ಫಸ್ಟ್ ಸೆಟ್ ಆಫ್ ಒಂದು ಜನರೇಷನ್ ಆ್ಯಂಕರ್ಸ್, ಟಿವಿ ಆ್ಯಂಕರ್ಸ್. ಹಾಗಾಗಿ ಉದಯದಲ್ಲಿ ಎಷ್ಟು ವರ್ಷ ಇದ್ರಿ? ಉದಯಲ್ಲಿ ಒಂದು 3-4 ವರ್ಷ ಇದ್ದೆ. ಅದಕ್ಕೆ ಮುಂಚೆ ವರ್ಲ್ಡ್ ಸ್ಪೇಸಲ್ಲಿ ಒಂದು ಸಣ್ಣ ಸ್ಟೆಂಟ್ ರೇಡಿಯೋ ಕೂಡ ಮಾಡಿದೆ ನಾನು. ವರ್ಲ್ಡ್ ಸ್ಪೇಸಿಂದ ಒಂದು ಸ್ಯಾಟಲೈಟ್ ರೇಡಿಯೋ ಇತ್ತು. ಸೊ ಅಲ್ಲಿ ಚೈತನ್ಯ ಹೆಗಡೆ ಅಂತ ಅವರಿದ್ದರು. ಅವರು ನನ್ನ ಟಿ ವಿಲೆಲ್ಲ ನೋಡಿ ಇನ್ಯಾರೋ ರೆಫರ್ ಮಾಡಿ ಕನ್ನಡದ ಫಸ್ಟ್ RJ ನಾನು ವರ್ಲ್ಡ್ ಸ್ಪೇಸ್ಗೆ. ಅಲ್ಲಿ ಕನ್ನಡನೇ ಇರಲಿಲ್ಲ, ಸುಮಾರು ಎಲ್ಲ ಬೇರೆ ಭಾಷೆಗಳಿತ್ತು, ಬಟ್ ಕನ್ನಡದ ಫಸ್ಟ್ RJ ವರ್ಲ್ಡ್ ಸ್ಪೇಸ್ ನಾನಾದೆ. ಅಲ್ಲಿಂದ ಇಮಿಡಿಯೇಟಾಗಿ ನನಗೆ ಮಿರ್ಚಿಗೆ ಜಂಪ್ ಸಿಕ್ತು. ಮಿರ್ಚಿಯಿಂದ ಕಾಲ್ ಬಂತು. ಯಾವುದೇ ಆಡಿಷನ್ನು, ಯಾವುದೇ ಥರದ ಒಂದು ಇದು ಇಲ್ಲದೆ ನನ್ನ ಡೈರೆಕ್ಟಾಗಿ ಐ ವಾಸ್ ಕಾಲ್ಡ್ ಫಾರ್ ದ RJ ರೋಲ್. ಬಿಕಾಸ್ ಟಿವಿಲಿ ಆಲ್ರೆಡಿ ನಾನು ಪಾಪ್ಯುಲರ್ ಇದ್ದಿದ್ದರಿಂದ RJ ಆಗಿ ಬನ್ನಿ ಅಂತ ಕರೆದ್ರು. ಅಲ್ಲಿ ಬಿಟ್ಟಿ ಟಿಕೆಟ್ ಅಂತ ಒಂದು ಶೋ ಶುರು ಮಾಡಿದೆ. ಬಿಟ್ಟಿ ಟಿಕೆಟ್ ಫೇಮಸ್, ಮೋಸ್ಟ್ ಪಾಪ್ಯುಲರ್. ಹೌದು, ಎಕ್ಸಾಕ್ಟ್ಲಿ, ಅದು ನನ್ನ ಶೋ ಆಗಿತ್ತು. ಯಾವುದಕ್ಕೆ? ಮಿರ್ಚಿಗೆ. ಮಿರ್ಚಿನಲ್ಲಿ ಐ ವಾಸ್ ಕಾಲ್ಡ್ ಬಾಲ್ಕನಿ ಬಾಚಾ. ಸಿಗ್ನೇಚರ್ ಒಂದು ಡೈಲಾಗ್ ಇತ್ತು, ಹೇಳಿ ಪ್ಲೀಸ್. ಹುಕುಮ್ ಮೇರೆ ಆಗ ನಾನು ನಿಮ್ಮ ಬಾಲ್ಕನಿ ಬಾಚಾ ಬಂದಿದ್ದೀನಿ ಅಂತ ಬಿಟ್ಟಿ ಟಿಕೆಟ್ ಕೊಡೋದಕ್ಕೆ. ಇವತ್ತು ನೀವು ಗೆಲ್ಬೋದು ಬಿಟ್ಟಿ ಟಿಕೆಟ್ಗಳನ್ನ. PVRನಲ್ಲಿ ಬಿಟ್ಟಿಯಾಗಿ ಕೂತ್ಕೊಂಡು ಆರಾಮಾಗಿ ಜಗ್ ಅಂತ ಸಿನಿಮಾನ ನೀವು ನೋಡ್ಬೋದು. ಅಸ್ತಲ ವಿಸ್ತ ಅಂಬಲಕರ ಜಿಂಬ ಅಂತ ನನ್ನ ಚೆನ್ನಾಗಿ ಕೇಳ್ತಾ ಇರಿ. ಇದು ರೇಡಿಯೋ ಮಿರ್ಚಿಲಿ RJ ಅವಿನಾಶ್
ಬಾಲ್ಕನಿ ಬಾದ್ಶಾ. ಏ ಬಾಲ್ಕನಿ ಭಾಷಾ ಅಂತ ಅದ್ಭುತ ಪ್ರೋಗ್ರಾಮ್ ಸರ್ ಅದು. ಸೊ ಅಲ್ಲಿ ನನಗೆ ನನ್ನ ಸೆಕೆಂಡ್ ಹೆಸರೇ ಆಗೋಯ್ತದು, ಬಾಲ್ಕನಿ ಬಾದ್ಶಾ ಅಂತ. ಇವತ್ತಿಗೂ ಜನ ಬಾಲ್ಕನಿ ಬಾದ್ಶಾ ಅಂತಲೇ ನಾವು ಕಟ್ಕೊಂಡಿರೋದು ಎಷ್ಟೋ ಜನ. ಸೊ ಆ ಒಂದು ಸಾಬ್ರಿಕೆ ಅಂತೀವಿ, ಅದು ಸೆಕೆಂಡ್ ನೇಮ್, ಅದು ನಮ್ಮ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋವಂಥದ್ದು. ಸೊ ನಾನು ತುಂಬ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೆ, ತುಂಬ ಮಿಮಿಕ್ರಿ ಮಾಡ್ತಿದ್ದೆ. ಸೊ ಸಿನಿಮಾಗೆ ನಮಗೂ ತುಂಬ ಕನೆಕ್ಟು. ಸೊ ಹಾಗಾಗಿ ಬಾಲ್ಕನಿ ಬಾದ್ಶಾ ಅಂತ ಈ ಒಂದು ಹೆಸರು ಇಟ್ಕೊಂಡೆ. ಅಲ್ಲಿಂದ ತುಂಬ ಪಾಪ್ಯುಲರ್ ಆಯಿತು. ದಿನ ಎವ್ರಿ ಡೇ ಮಧ್ಯಾಹ್ನ ಬರ್ತಿತ್ತು. ವೆರಿ ಪಾಪ್ಯುಲರ್. ಬಿಟ್ಟಿ ಟಿಕೆಟ್ಗಳು ಕೊಡ್ತಿದ್ದೆ ನಾನು ಪಿ ವಿ ಆರ್ಗೆ. ಎವ್ರಿ ಡೇ ನನ್ನ ಶೋಲಿ ಫ್ರೀ ಟಿಕೆಟ್ಸ್ ಟು ಪಿ ವಿ ಆರ್. ಅಲ್ಲಿಂದ ನಮಗೊಂದು ದೊಡ್ಡ ಈ ಒಂದು ರೇಡಿಯೋದ ನಂಟು ಬೆಳೀತು. ಅಗೇನ್ ರೇಡಿಯೋ ವಾಸ್ ಅನ್ ಅಮೇಝಿಂಗ್ ಜರ್ನಿ. ಯಾಕೆಂದರೆ ನಂಗೆ ತುಂಬ ನನ್ನಲ್ಲಿ ಇದ್ದಿದ್ದ ಒಂದು ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಂಗೆ ಸಿಕ್ಕಂಥ ಜಾಗ. ಲಕ್ಕಿಲಿ ಐ ಆಮ್ ಬ್ಲೆಸ್ಡ್ ವಿತ್ ಲಾಟ್ ಆಫ್ ಅದರ್ ಟ್ಯಾಲೆಂಟ್ಸ್. ಬರೀತೀನಿ, ಹಾಡ್ತೀನಿ, ಒಂದು 40 ಥರದ ವಾಯ್ಸ್ ವೇರಿಯೇಷನ್ಗಳು ಮಾಡ್ತೀನಿ, ಸ್ಪಾಂಟೇನಿಯಸ್ ಆಗಿ ಮಾತಾಡ್ತೀನಿ. ಸೊ ಇದೆಲ್ಲದಕ್ಕೂ ಒಂದು ಕಡೆ ನನಗೆ ಪ್ಲಾಟ್ಫಾರ್ಮಾಗಿ ಸಿಕ್ಕಿದ್ದು ರೇಡಿಯೋ. ವಾವ್. ಸೊ ನಿಮ್ಮ ಅಷ್ಟು ಪ್ರತಿಭೆನ ತೋರಿಸೋದಕ್ಕೆ ಜಿಮ್ಮಿ ಅಂತ ನನ್ನ ಪ್ರೋಗ್ರಾಮಿಂಗ್ ಹೇಳಿದ್ರು. ಅವರು ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್, ಬಿಕಾಸ್ ನನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ದು ಜಿಮ್ಮಿ. ಅವ್ರನ್ನ ತುಂಬ ಚೆನ್ನಾಗಿ ಟ್ರೈನ್ ಮಾಡಿ ನನಗೊಂದು ನನ್ನ ಎಲ್ಲ ಒಂದು ಟ್ಯಾಲೆಂಟ್ಗೂ ಅವರು ಒಂದು ಪ್ಲಾಟ್ಫಾರ್ಮ್ ಕೊಟ್ಟರಲ್ಲಿ. ಬರಿತಾ ಇದ್ದೆ, ನಾನು ಬರಿತಾ ಇದ್ದಿದ್ದನ್ನು ನೋಡಿ ಆ್ಯಡ್ಸ್ಗಳು ಬರಿತಿದ್ದೆ ನಾನು ರೇಡಿಯೋಗೆ. ಹೌದು, ರೇಡಿಯೋ ಆ್ಯಡ್ಸ್ ಬರೀತಿದ್ದೆ. ರೇಡಿಯೋ ಸ್ಪಾರ್ಕ್ಲರ್ಸ್ ಅಂತ ಕರಿತೀವಿ ಒಂದು ಕ್ಯಾರೆಕ್ಟರ್ಗಳು. ಕ್ಲೈಮ್ಯಾಕ್ಸ್ ಕೋದಂಡ ಅಂತ ಒಂದು ಫೇಮಸ್ ಕ್ಯಾರೆಕ್ಟರ್. ನಾನೇ ಬರೀತಿದ್ದು, ಕತೆನೂ ನಾನೇ ಬರಿತಾ ಇದ್ದಿದ್ದು. ಸೊ ಕ್ಲೈಮ್ಯಾಕ್ಸ್ ಕೋದಂಡ ಮಜಾ ಸಾರ್ ಸ್ಟೋರಿ ಏಮಂಟೆ ಅಂತ ಅದು ಶುರು ಆಗತ್ತಾ ಒಂದು ಕತೆ. ಕ್ಲೈಮ್ಯಾಕ್ಸ್ ಕೋದಂಡ ಅಂತ ತುಂಬ ಫೇಮಸ್ ಸ್ಪಾರ್ಕ್ಲರ್ ಕ್ಯಾರೆಕ್ಟರ್ ಆಯ್ತದು. ಅದನ್ನು ಐಡಿಯೇಟ್ ಮಾಡಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅದು ವಾಯ್ಸು ನಾನೇ ಮಾಡ್ತಾ ಇದ್ದೆ. ಅದಕ್ಕೆ ರ್ಯಾಪೋ ಅವಾರ್ಡ್ ಅಂತ ಒಂದು ದೊಡ್ಡ ಅವಾರ್ಡ್ ಬಂತು, ನ್ಯಾಷನಲ್ ಲೆವೆಲಲ್ಲಿ ನಡೆಯುವಂಥದ್ದು. ಇಟ್ಸ್ ಕಾಲ್ಡ್ ಆಸ್ಕರ್ಸ್ ಆಫ್ ರೇಡಿಯೋ ಅಂತ ಆವಾಗ. ಸೊ ಅಲ್ಲಿ ಸುನಿಲ್ ಗ್ರೋವರ್ ಅಂತ, ಈಗ ಸುನಿಲ್ ಗ್ರೋವರ್ ಕಾಮಿಡಿ ಕಪಿಲ್ ಶೋಲಿ ಗುತ್ತಿ ಇದೆಲ್ಲ ಮಾಡ್ತಾರಲ್ಲ, ಅವ್ರ ಜೊತೆ ನಾನು ಶೇರ್ ಮಾಡಿದ್ದೆ ಅವಾರ್ಡ್ನ. ಅವರು ಬರೀತಿದ್ರು ಅಲ್ಲಿ. ಹೌದು, ರೇಡಿಯೋ ಆಸ್ಕರ್ ಥರ ಅದು ಅವಾಗ. ಅದು ಆಗಿನ ಕಾಲಕ್ಕೆ ಒಂದು ರೇಡಿಯೋ ಆಸ್ಕರ್ ಅದ ರ್ಯಾಪ. ಮುಂಬೈಗೆ ಅವಾರ್ಡ್ ತೊಗೊಳಕ್ ಹೋಗಿದ್ದೆ. ಅಮೀನ್ ಸಯಾನಿ ಅಂತ ರೇಡಿಯೋದ ಅತಿ ದೊಡ್ಡ ಹೆಸರು. ಜಿ ಹಾ ಬಾಗಿಯೋರ್ ಬೆಹನು ಸಿಲೋನ್ ರೇಡಿಯೋ, ಅವರು ಅವಾರ್ಡ್ ಕೊಟ್ಟಿದ್ದದು. ಇಸ್ ಕಾಲ್ಡ್ ಅಮಿತಾಬ್ ಬಚ್ಚನ್ ಆಫ್ ರೇಡಿಯೋ ಅಂತ. ಅವ್ರ ಕೈಯಲ್ಲಿ ಅವಾರ್ಡ್ ತೊಗೊಂಡಿದ್ದದು, ರ್ಯಾಪ್ ಅವಾರ್ಡು ಫಾರ್ ಕ್ಲೈಮ್ಯಾಕ್ಸ್ ಕೋದಂಡ. ಆಗೇನು ಮಜಾ ಇರ್ತಿತ್ತು. ದಿನ ಒಂದೊಂದು ಕತೆ ಹುಡುಕ್ಬೇಕು, ನಾನೇ ಕತೆ ಫಾರ್ಮ್ ಮಾಡಬೇಕು. ಅದಕ್ಕೆ ಕತೆ ಎಲ್ಲೂ ಇಲ್ಲ, ಅಥವಾ ಯಾವುದು ಜೋಕಿಂದ ತೊಗೊಳ್ಳೋಂಥದ್ದಲ್ಲ. ಸೊ ಅದೊಂದು ದೊಡ್ಡ ಚಾಲೆಂಜು. ಸೊ ಡೈಲಿ ಒಂದೊಂದು ಹೇಗೆ ಡಿರೈವ್ ಮಾಡ್ತೀರಿ ಕಥೆಗಳನ್ನ? ಅದು ಹೆಂಗೋ ಏನೋ ಒಂದು ಥ್ರೆಡ್ ತಲೆಗೆ ಹೊಡೆಯೋದು, ಆ ಥರ ಒಂದು 500-600 ಎಪಿಸೋಡ್ ಸ್ಕ್ರಿಪ್ಟ್ಗಳು ಬರ್ತೀನಿ ನಾನು. ಎಷ್ಟು ನಿಮಿಷ ಅದು ಒಂದೂವರೆ ನಿಮಿಷದಲ್ಲಿ ಕತೆ ಹೇಳ್ಬೇಕು ನಾನು. 1.5 ನಿಮಿಷದಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು. ಒಂದು ವಿಚಿತ್ರ, ಯಾರು ಯೋಚನೆ ಮಾಡೋಕ್ಕಾಗ್ದಿರೋ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇರಬೇಕು. ಅವ್ನ ಕ್ಯಾರೆಕ್ಟರ್ ಅದು, ಅಂದರೆ ಡಬ್ಬಾ ಕ್ಲೈಮ್ಯಾಕ್ಸ್ ಅದು ಅವ್ನು ಹೇಳೋವಂಥದ್ದು. ಉದಾಹರಣೆಗೆ ಸಾರ್ ಸ್ಟೋರಿ ಏಮಂಟೆ ಫಿಲಮಲ್ಲಿ ನಮ್ಮ ಹೀರೋ ಸೂಪರ್ ಹೀರೋ ಸಾರ್, ಜಿಂಜರ ಫುಲ್ ಒಂದು ಚೇಸ್ ಆಗ್ತಾ ಇರುತ್ತೆ ಸಾರ್. ಒಂದು ಹುಡುಗಿನ ಕರ್ಕೊಂಡು ವಿಲನ್ಗಳು ಹೋಗ್ತಾ ಇರ್ತಾರೆ ಸಾರ್. ಇವರಿಂದ ಜಂಗ್ ಹೋಗ್ತಾ ಇರ್ತಾನೆ ಸಾರ್. ನಮ್ಮ ಹೀರೋ ಜಂಗ್ ಅಂತ ಎಗರ್ತಾನೆ ಸಾರ್, ಬಿಲ್ಡಿಂಗ್ ಎಗರ್ತಾನೆ ಸಾರ್, ಹೋಗ್ತಾನೆ ಸಾರ್. ಓ ಏನಯ್ಯ ಹಿಡಿದು ಎಲ್ಲರೂ ಹೊಡೆದಾಕ್ಬಿಡ್ತಾನೆ ನಮ್ಮ ಸೂಪರ್ ಹೀರೋ ಅಂದರೆ. ಇಲ್ಲ ಸಾರ್, ಅವನು ಗೂಬೆ ಮ್ಯಾನ್ ಸಾರ್, ಅವನು ಬ್ಯಾಟ್ಮ್ಯಾನ್ ಅಲ್ಲ ಗೂಬೆ ಮ್ಯಾನು ಸಾರ್. ಬೆಳಗ್ಗೆ ಆಯ್ತು ಒಂದು ಮಲ್ಕೊಂಡ್ಬಿಡ್ತಾನೆ ಸಾರ್ ಅಂತ. ಕತ್ಲಲ್ಲಿ ಮಾತ್ರ ಆ್ಯಕ್ಟಿವ್. ಸೊ ಒಂದು ಏನೋ ಒಂದು ಅನ್ಇಮ್ಯಾಜಿನಬಲ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇರಬೇಕಲ್ಲಿ. ಯಾರು ಎಕ್ಸ್ಪೆಕ್ಟ್ ಮಾಡ್ದಿರೋಕ್ಕಾದ್ರೂ ಟ್ವಿಸ್ಟ್ ಅದು. ಸೊ ಅದು ಸಖತ್ ಫೇಮಸ್ ಆಯಿತು. ಇನ್ಫ್ಯಾಕ್ಟ್ ದಯಾಳ್ ಅದನ್ನು ನೋಡಿ, ಅದನ್ನು ಕೇಳಿ ರೇಡಿಯೋಲಿ, ದಯಾಳ್ ಪದ್ಮನಾಭ್ ಡೈರೆಕ್ಟ್ರು, ಆ ಕರಾಳ ರಾತ್ರಿ ಅವರು ಸರ್ಕಸ್ನ ಫಿಲಮ್ ಮಾಡ್ತಿದ್ರು. ಗಣೇಶ್ ಸರ್ದು. ಅದ್ರಲ್ಲಿ ನಾನು ಒನ್ ಆಫ್ ದ ಪ್ರಾಮಿನೆಂಟ್ ರೋಲ್ ಮಾಡಿದೆ. ಬಟ್ ಆಕ್ಚುಲಿ ಅದಕ್ಕೆ ಹೋಗಿದ್ದು ನಾನು ಸ್ಕ್ರಿಪ್ಟಿಂಗ್ಗೆ, ಆ ಸಿನಿಮಾಗೆ. ಯಾಕೆಂದ್ರೆ ನನ್ನಲ್ಲಿ ಕತೆ ಬರೆಯೋ ಇದು ನೋಡಿ, ಕಾಮಿಡಿ ಸೆನ್ಸ್ ನೋಡಿ ದಯಾಳ್ ಫೋನ್ ಮಾಡಿ, ನೀವು ಯು ಮಸ್ಟ್ ಬಿ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್, ಬಂದು ವರ್ಕ್ ಮಾಡೋಕ್ಕೆ ಶೋ ಮಾಡಿ. ನನಗೆ ನಿಮ್ಮ ತುಂಬ ಕ್ರಿಯೇಟಿವ್ ಅನಿಸ್ತು, ನಿಮ್ಮ ಥಾಟ್ ಪ್ರೊಸೆಸ್ಸು, ನೀವು ಕೊಡೋ ಟ್ವಿಸ್ಟು, ಕ್ಲೈಮ್ಯಾಕ್ಸ್ ಎಲ್ಲನೂ. ಸೊ ನಾನು ಬಿಗ್ ಫ್ಯಾನ್ ಆಫ್ ಕ್ಲೈಮ್ಯಾಕ್ಸ್ ಹೋದಂಡು ಬನ್ನಿ ಅಂತೇಳಿ ಸರ್ಕಸ್ಗೆ ವರ್ಕ್ ಮಾಡೋಕ್ಕೆ ಕರೆದಿದ್ದು. ಸೊ ಅಲ್ಲಿಂದ ಆ್ಯಕ್ಚುಲಿ ಸರ್ಕಸ್ ಮೂವಿ ಆಗಿದ್ದು. ಒಂದು 60 ದಿನ ಶೂಟಿಂಗ್ ಆಯಿತು. ಅದರಲ್ಲಿ 30 ದಿನ ಟ್ರೈನಲ್ಲೇ ನಾವು ಶೂಟಿಂಗ್ ಮಾಡಿದ್ದು. ಟ್ರೈನೇ ಬಾಡಿಗೆ ತೊಗೊಂಡ್ಬಿಟ್ಟಿದ್ವಿ. ಗಣೇಶ್ ಅವರು ಅದರಲ್ಲಿ ಹೀರೋ, ನಾವು 4 ಜನ ಫ್ರೆಂಡ್ಸು. ಇದ್ರ ಮೇಲೆ ನಡೆಯೋ ಕತೆ ಅದು, 5 ಜನ ಫ್ರೆಂಡ್ಸ್ ಮೇಲೆ ನಡೆಯುವಂಥ ಕತೆ. ತುಂಬ ಮಜವಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ಟ್ರೈನಲ್ಲೇ ಇಡೀ ಜರ್ನಿ ನಮಗೆ ಆ ಸಿನಿಮಾದಾಗಿತ್ತು.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.